ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಉತ್ತರ ಕರ್ನಾಟಕದ ಹುಲಿ ಮಾಳು ನಿಪ್ನಾಳ್ ಅವರಿದ್ದಾರೆ. ಬಿಗ್ ಬಾಸ್ ಇಂದ ಎಲಿಮಿನೇಟ್ ಆಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ಶರಣ್ ರೀ, ನಮಸ್ಕಾರ. ಆರಾಮದಿರಿ? ಆರಾಮ, ನೀವ್ರಿ? ನಾನು ಭಾಳ ಚಲೋ ಅದೀನ್ರಿ. ಹೆಂಗಿತ್ರಿ ಬಿಗ್ ಬಾಸ್? ಚಲೋ ಐತ್ರಿ. ಒಂದು ಒಳ್ಳೆ ಅನುಭವ ಆಯ್ತು. ಒಂದು ಒಳ್ಳೆ ನನ್ನ ಜೀವನದಾಗ ಹೆಂಗೆ ಬದುಕಬೇಕು, ಇಲ್ಲಿ ಹೆಂಗೆ ಬದುಕಿದ್ವಿ, ಅಲ್ಲಿ ಹೋದ್ಮೇಲೆ ಹೆಂಗೆ ಹೊರಗೆ ಹೆಂಗೆ ಬದುಕಬೇಕು ಅನ್ನೋದು ಒಂದು ಕಟ್ಕೊಂಬಂಡ್ರಿ. ಒಳ್ಳೇದ್ರಿ. ಭಾಳ ಬಿಗ್ ಬಾಸ್ ಇಂದ ಆಫರ್ ಬಂದಾಗ ಹೇಗಿತ್ತು ಮಾಳು ಅವ್ರ ರಿಯಾಕ್ಷನ್ ಅಂತ? ಒಳ್ಳೇದಿತ್ರಿ. ಅಂದ್ರೆ ಒಂಥರ ನನಗೆ ಮುಜುಗರ ಐತ್ರಿ. ಯಾಕೆ ಮುಜುಗರ ಇತ್ತಂದ್ರೆ ಹೋಗ್ಲಿ ಬ್ಯಾಡು ಅನ್ನೋದೊಂದು ಮನಸ್ಸಿನಾಗ ಗೊಂದಲ ಇತ್ತು. ಯಾಕೆ ಹೋಗ್ಲಿ ಬ್ಯಾಡು ಅನ್ನೋದು, ಯಾಕಂದ್ರೆ ಅಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಪರ್ಸನ್ ಬೇಕು. ಯಾಕಂದ್ರೆ ನಮ್ಮಂತ ಹಳ್ಳಿ ಐದ್ರು ಹೋಗಿ ಅಲ್ಲಿ ಕಂಫರ್ಟಬಲ್ ಆಕಾರ್ಲು ಅನ್ನೋದೊಂದು ಗೊಂದಲದಾಗ ನನಗೆ ಇನ್ನೊಂದು ಪ್ಲಸ್ ಏನಂದ್ರೆ ಸುದೀಪ್ ಸರ್ ಅಪ್ಪಟ ಅಭಿಮಾನ್ರಿ ನಾನು, ಕಿಸ್ಸಾ ಸುದೀಪ್ ಸರ್ದ. ಯಾಕಂದ್ರೆ ಈ ಶೋದಾಗ ಒಂದು ಇರಂಗಿಲ್ಲ ಅನ್ನೋದೊಂದು ನ್ಯೂಸ್ ಬಂದಿತ್ತು. ಆ ನಂತರ ಇರ್ತಾರಂತ ಬಂದಿತ್ತು. ಅವಾಗ ಇರ್ತಾರ ಅಂದ್ರೆ ಅದು ಹೆಂಗೂ ಇದ್ರು ಸುದೀಪ್ ಸರ್ ಅದ್ರೂ ನೋಡಕ್ ಹೋಗ್ಬೇಕು ಅನ್ನೋ ಭಾಳ ಹಠಾರಿ. ಯಾಕಂದ್ರೆ ಅವ್ರನ್ನ ಎಷ್ಟೋ ಸರಿ ಇಲ್ಲಿ ಬೆಂಗಳೂರಿಗೆ ಬಂದಾಗ ಎಷ್ಟೋ ಸರಿ ಕೆಲವೊಂದ್ ಜನ ಕೇಳಿದ್ರು ನಾವು, ಸರ್ ಹೆಂಗಾರ ಮಾಡಿ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರದೊಂದು ನಮಗ ಅವ್ರ ಜೋಡಿ ಒಂದು ಫೋಟೋ ಅವ್ರ ದರ್ಶನ ಮಾಡಿ ಕೊಡ್ರಿ, ಅವ್ರ ದೇವ್ರಂತ ನಾವು ಪೂಜಿಸಾಕತ್ತೇನ್ರಿ, ಅವ್ರ ಅಪ್ಪಟ ಅಭಿಮಾನ್ರಿ ಅಂತ ಹೇಳಿ ಎಷ್ಟೋ ಜನಕ್ಕೆ ಕೇಳ್ಕೊಂಡಿನಿ. ಅವ್ರೆಲ್ಲ ಹೌದಾ, ಅವ್ರು ಸಿಗ್ಬೇಕಾದ್ರೆ ಸ್ವಲ್ಪ ಕಷ್ಟ, ಅಲ್ಲಿರ್ತಾರ ಹೋಗ್ಲಿ ಬಿಡ್ರಿ, ನಾ ಹಣೆ ಬರದಾಗ ಇತ್ತಂದ್ರೆ ಕುಡಿಯೋ ಕೊಡ್ತು ಅನ್ನೋದು ತಲೆಯಾಗಿತ್ತು. ಬಿಗ್ ಬಾಸ್ ಆಫರ್ ಬತ್ತು, ಸುದೀಪ್ ಸರ್ ಇರ್ತಾರ ಅಂತ ಗೊತ್ತಾಯ್ತು. ಬಂದುದು ತುಂಬಾ ಖುಷಿ ಆಯ್ತು, ನಂಗೆ ಪ್ಲಸ್ ಆಯ್ತು. ನೀವ್ ಹೇಳ್ತಿದ್ರಿ ಸುದೀಪ್ ಸರ್ನ ಭೇಟಿ ಆಗ್ಬೇಕನ್ನೋದೇ ನನ್ಗೊಂದು ದೊಡ್ಡ ಆಸೆ ಆಗಿತ್ತು ಅಂತ. ಪ್ರತಿ ವೀಕೆಂಡ್ ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ರು ಸುದೀಪ್ ಸರ್. ಆಮೇಲೆ ಸ್ಟೇಜ್ ಮೇಲೆ ನಿಮ್ ಜೊತೆ ನಿಂತ್ಕೊಂಡು ನಿಮ್ನ ಹಗ್ಗೆಲ್ಲ ಮಾಡಿದಾರೆ, ಅದೆಲ್ಲ ಹೆಂಗ ಅನಿಸ್ತು? ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಎಷ್ಟೋ ಕೋಟ್ಯಾಂತ ಜನರ ಕನಸುಗಳು ಆ ಕನಸರೊಳಗ ಅದ್ರೊಳಗ ನಾನು ಒಬ್ಬ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ತಬ್ಕೋಬೇಕಾದ್ರೆ ಅವ್ರು ಪ್ರತಿ ವೀಕೆಂಡ್ದಾಗ ಮಾಳು ಅಂತ ಅವ್ರ ಒಂದು ಕರಿಬೇಕಾದ್ರೆ ನನ್ನ ಮೈ ಕೂದಲಲ್ಲಿ ನೆಟ್ಟಗೆ ಹೇಳ್ತಿದ್ವು. ಅಂತವ್ರ ಬಾಯಲ್ಲಿ ಪ್ರತಿ ವಿಷಯದಾಗಲಿ ಮಾಳು ಅಂತ ಹೆಸರು ಬರ್ತೈತಿಲ್ಲ, ಅದೊಂದು ತರ ನನಗೆ ಏನೋ ಒಂಥರ ನನಗೆ ಎನರ್ಜಿ ಕೊಟ್ಟಂಗ ಆಗುದ. ಅವ್ರು ನನಗೆ ಏನಂದ್ರು ನನಗೆ ಇನ್ನೂ ಸರ್ಗಳು ನನಗೆ ಬೈಬೇಕಾಗಿತ್ತು, ನನಗೆ ಏನಾರ ಮಾತಾಡ್ಬೇಕಾಗಿತ್ತು ಅನ್ಸ್ಕೋತೀನಿ. ಸರ್ ಕೈಲಿ ಬೈಸ್ಕೋಬೇಕು, ಅವ್ರ ಕಡೆ ಮಾತಾಡ್ಸ್ಕೋಬೇಕು, ಇನ್ನೂ ಅವ್ರ ಕಡೆ ಹೇಳ್ಸ್ಕೋಬೇಕು, ನನ್ನ ತಪ್ಪು ನಾ ತಿಳ್ಕೋಬೇಕು ಅಂತ ಭಾಳ ಅನಿಸ್ತೈತಿ. ಓಕೆ, ಮಾಳು ಅವ್ರಿಗೆ ಸಿಟ್ಟೆ ಬರಲ್ವಾ ಅಂತ? ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಬಹುಶಃ ನೀವು ಜಗಳ ಆಡಿರೋದು 1 ಸರಿನೋ 2 ಸರಿನೋ ಅಷ್ಟೇ ನೋಡಿರೋದು ಅನ್ಸುತ್ತೆ. ಅವರೆಲ್ಲ ಅಷ್ಟೆಲ್ಲ ಹೇಳ್ತಿದ್ರು. ಅಷ್ಟೊಂದು ಪೇಷನ್ಸ್ ಇಂದ ಹೆಂಗಿರ್ತಿದ್ರಿ, ಅಷ್ಟೊಂದು ತಾಳ್ಮೆ ಹೆಂಗೆ ನಿಮ್ಗೆ ಅಂತ? ನಾವು ಹೊರಗಿದ್ದ ವ್ಯಕ್ತಿ ಅಂದ್ರೆ ನಂದು ಒಂದ್ ಸ್ವಲ್ಪ ಕಿರಿಕ್ ಪಾರ್ಟಿರಿ ನಾನು. ಯಾಕಂದ್ರೆ ನಾ ಇಲ್ಲಿ ಇದ್ದ ರೀತಿ ಅಲ್ಲಿ ಇರಬಾರ್ದು. ನಾ ಅಲ್ಲಿ ಒಂದು ಒಳ್ಳೆ ವೇದಿಕೆ ಸಿಕ್ಕೈತಿ, ಒಳ್ಳೇದೊಂದು ಸ್ಥಾನ ಸಿಕ್ಕೈತಿ ಅಂದ್ರ ಆ ಸ್ಥಾನಕ್ಕೂ ಭಂಗ ಮಾಡಬಾರ್ದು, ನನಗೂ ಭಂಗ ಮಾಡ್ಕೋಬಾರ್ದು. ನಾ ಅಲ್ಲಿ ಹೋಗಿಂದ ಇನ್ನು ಒಳ್ಳೆ ವ್ಯಕ್ತಿಯಾಗಿ, ಒಳ್ಳೆ ಒಬ್ಬ ಮನುಷ್ಯನಾಗಿ ಒಂದ್ ನಂದೇ ಆದ ನನ್ನ ವ್ಯಕ್ತಿತ್ವ ಚೇಂಜ್ ಮಾಡ್ಕೊಂಡ್ ನಂದು ವ್ಯಕ್ತಿತ್ವ ಹೆಂಗ ಇದೇ ರೀತಿ ಅಲ್ಲಿ ಇರ್ಬೇಕು, ಇನ್ನು ಹೊರಗೆ ಬಂದು ಇರ್ಬೇಕಂತ ಹೇಳಿ ಕಿಶಿಂದ ಒಂದು ಮನಸ್ಸಿಗೆ ಹಾನಿ ಹಾಕೊಂಡ್ ಹೋದವ್ರು ನಾನು. ಯಾಕಂದ್ರೆ ನಾ ಇಲ್ಲಿ ಹೊರಗೆ ಇರ್ತದ ನೋಡ್ರ ನನ್ನ ಜನಕ್ಕೂ ಗೊತ್ತೈತಿ, ಅದ ನಮ್ಮ ಮನ್ಯಾಗ ಗೊತ್ತೈತಿ, ನನ್ನ ಪ್ರೀತಿಸೋ ಜನಕ್ಕೂ ಗೊತ್ತೈತಿ. ಮಾಳು ಸ್ವಲ್ಪ ಮಾಳು ಹಿಂಗ ನಡಿತಾನಲ್ಲೂ ಗೊತ್ತಿಲ್ಲ, ಮಾಳು ಭಾಸ್ಕರ್ದನ ಬಾಯಾಗ, ಮಾಳು ಹಲ್ಕಟ್ಟದನ ಬಾಯಾಗ, ಇವೇನು 2 ವಾರ ಕಾಣೋರಿಲ್ಲೋ ಲೌಟ ಬರ್ತಾನೋ ಅನ್ನೋ ನನಗೂ ಅದ ಕುತೂಹಲ. ಯಾರಿಗಾರ ಸಿಟ್ನಾಗ ಏನ್ರಿ ಅಂಜುನು ಏನ್ರಿ ಬೇಯ್ದುನು ನನಗೆ ತಲೆಯಾಗಿದೆ. ಯಾರಿಗೆ ನಾ ಪ್ರತಿಯೊಬ್ಬರಿಗೆ ನಾ ದಯವಿಟ್ಟು ನೀವ್ ಏನ್ ಬೇಕಾದ ನನಗೆ ನಾಮಿನೇಟ್ ಏನ್ ರೀಸನ್ ತಗೊಂಡು ಬೇಕಾದ್ ಮಾಡ್ರಿ, ನನಗೆ ಏನು ಸಿಟ್ಟಿಲ್ಲ. ನನಗೆ ಸಿಟ್ಟು ಒಂದು ಬರ್ಸ್ಬೇಡ್ರಿ, ನನಗೊಂದು ಕಪಟ ಒಂದು ಆಗೋದಿಲ್ಲ, ನನಗೆ ಸಿಟ್ಟು ಒಂದು ತಡೆಯಕ್ ಆಗೋದಿಲ್ಲ. ನಾ ಸಿಟ್ಟು ನೋಡಿದಾಗ ನಾ ಮನುಷ್ಯ ಆಗಿರೋದಿಲ್ಲ. ತಕ್ಷಣ ಎಷ್ಟೋ ಮಂದಿಗೆ ನಾ ಹುಡುಗರಿಗೆ ಅವ್ರಿಗೆಲ್ಲ ಒಂದು ಪ್ರತಿಯೊಂದು ಹೇಳ್ಕೊಂಡಿದ್ದೀನಿ, ನಾವು ಮನುಷ್ಯತ್ವನೇ ಇರೋದಿಲ್ಲ. ನನಗೆ ಆ ರೀತಿ ನನಗೆ ಇರಾಕ್ ಇಷ್ಟಪಡೋದಿಲ್ಲ. ನಾ ಇಲ್ಲಿ ಒಂದು ಸ್ಥಾನ ಸಿಕ್ಕೈತಿ ಅಂದ್ರೆ ಇಲ್ಲೇ ಚೇಂಜ್ ಆಗಬೇಕು. ಮಾಳು ಈ ವ್ಯಕ್ತಿ ಇನ್ನು ಮುಂದೆ ಹಿಂಗೆ ಇರ್ಬೇಕು ಅನ್ನೋದು ಭಾವಿಸ್ಕೊಂಡಿ. ಓಕೆ, ಎಲ್ರಿಗೂ ಅದು ತಲೆಯಲ್ಲಿದೆ. ಉತ್ತರ ಕರ್ನಾಟಕ ಭಾಷೆ ಅಂತಂದ್ರೆ ಬೈಗಳೇ ಇಲ್ಲದೆ ಭಾಷೆ ಇಲ್ಲ. ಅದು ಕುಂಡ್ ಬೇಕಾದ್ರೂ ಬೇಗಳ, ಎಳ್ ಬೇಕಾದ್ರೂ ಬಾಗಳ, ಹೋಗ್ಬೇಕಂದ್ರು ಬಾಗಳ, ಬಾ ಅನ್ಬೇಕಾದ್ರು ಬೇಗಳ, ಉಣ್ ಅನ್ಬೇಕಾದ್ರು ಬೇಗಳ, ಪ್ರತಿಯೊಂದು ಬೇಗಳಕ ಅದನ್ನ ಇಲ್ಲಿ ಹೇಳ್ಬೇಕಾರೆ ಅದನ್ನ ಹೇಳುದಿಲ್ರಿ. ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರು ಮಾಡು ಅಂತ. ಯಾಕಂದ್ರೆ ಲಾಸ್ಟ್ ಟೈಮ್ ಹನುಮಂತ್ ಅವ್ರು ಇರ್ತಾರೆ, ಹನುಮಂತ್ ಅವ್ರು ಮಾತಾಡ್ತಾ ಸುದೀಪ್ ಸರ್ ಮುಂದೆನೆ ಮಾತಾಡ್ಬಿಟ್ಟಿರ್ತಾರೆ ಒಂದ್ಸತಿ. ನೀವ್ ಹೆಂಗ್ ಕಂಟ್ರೋಲ್ ಮಾಡ್ಕೊಂಡ್ರಿ ಒಳಗೆ ಅಂತ? ನಾ ಕಂಟ್ರೋಲ್ ಮಾಡ್ಕೊಂಡು ನನ್ನ ಮನಸ್ಸಿಗೆ ನನ್ನ ಆತ್ಮಕ್ಕೆ ನಾನು ಸೆಪತ್ ಅಂದ್ರ ಪ್ರಮಾಣ ಮಾಡ್ಕೊಂಡೇನ್ರಿ. ನಾ ಮಾಳು ಅಲ್ಲಿ ಒಂದು ಬೇಗಳು ಬೈಬಾರ್ದು, ಯಾರಿಗ ಮನಸ್ಸು ನೋಯಿಸಬಾರ್ದು. ಅವರಿಂದ ನಮ್ಮ ಮನಸ್ಸು ನೋಯಿಸ್ಕೊಂಡು ನಾನ ನೊಂದನ್ನು ಹೊರತಾಗಿ ನಾ ಯಾರಿಗೂ ಮನಸ್ಸು ನೋಯಿಸಿಲ್ಲ, ಯಾರಿಗೂ ಕೆಡಕ ಬಯಸಿಲ್ಲ, ಯಾರಿಗೂ ಕೆಟ್ಟದ ಬಯಸಿಲ್ಲ. ನನಗೆ ಆತ್ಮ ಗೊತ್ತೈತಿ, ನಾ ಯಾರಿಗೂ ಬೈಬಾರ್ದು. ನಂದು ಇದು ಅಂತ ಆಗೈತ್ರಿ, ಯಾರಿಗೂ ಮನಸ್ಸು ನೋಯಿಸಬಾರ್ದು. ನಾನು ಇರುವಟ ಕಾಲ ಇಲ್ಲಿ ನೆಮ್ಮದಿಯಾಗಿರ್ಬೇಕು, ಹಾಯಾಗಿರ್ಬೇಕು, ಅವ್ರ ಜೋಡಿ ಹೊಂದಾಣಿಕೆ ಆಗಿರ್ಬೇಕು.
ನಂದು ಆಟ ನಾ ಆಡ್ಬೇಕು, ನಂದು ಇಷ್ಟ ತಿಳ್ಕೊಂಡು ಹೋದವ್ರನ್ನ. ಓಕೆ, ಇಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಯಾರೆಲ್ಲ ಎಲಿಮಿನೇಟ್ ಆಗ್ಬಿಟ್ಟು ಬಂದಿದಾರಲ್ವಾ, ಅವ್ರೆಲ್ರೂ ಕೇಳಿದಾಗ ಎಲ್ರು ಹೇಳೋದು ಒಂದೇ ಮಾತು, ಮಾಳು ಅವ್ರ ಮನ್ಸು ತುಂಬಾ ಒಳ್ಳೇದು, ಮಾಳು ಸಿಕ್ಕಾಪಟ್ಟೆ ದೇವ್ರ ತರ ಮನುಷ್ಯ, ಅದು ದೇವ್ರಂತ ಮನುಷ್ಯ ಅವರು, ಆದ್ರೆ ಬಿಗ್ ಬಾಸ್ಗೆ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಯಾಕೆ ಹಂಗ ಅನ್ಸ್ತು ಅವರಿಗೆ ಅಂತ. ಅವ್ರಿಗೆ ಫಸ್ಟ್ ಆಫ್ ಆಲ್ ಅಷ್ಟು ಹೊಗಳಿದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು ಅಥವಾ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತಾನೆ. ಮೊದಲ್ರಿ ಮಾಳು ಸೆಟ್ ಆಗಲ್ಲ, ಸೂಟ್ ಆಗಲ್ಲ ಅಂತ ಅನ್ನೋಕ್ಕಿಂತನೂ ನಾನು ಅಂದ್ರೆ ಆರಿಸ್ಕೋತಿರ್ಕಲ್ರಿ ಅವ್ರು, ಮಾಳು ಬೇಕಂತ ಹೇಳಿಸಿಂದ ನಾನು ಸೆಟ್ ಆಗಲ್ಲ ಅಂದ್ರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕನ್ನ ಮಾಳು ಸೆಟ್ ಆಗಲ್ಲ ಅಂತ ಹೇಳಿಸಿಂದ ತೆಗೆದೇ ಇಡ್ತರು. ಮಾಳು ಸೂಟ್ ಹಾಕೋಣ ಅಂತ ಹೇಳಿಸಿಂದ ಬಿಗ್ ಬಾಸ್ ಮನೆಗೆ ನಾನು ಕರೆಸ್ಯಾರು. ಮಾಳುನಲ್ಲಿ ಒಂದು ಟ್ಯಾಲೆಂಟ್ ಐತಿ, ಮಾಳು ಅದಕ್ಕೆ ಬಿಗ್ ಬಾಸ್ ಸೂಟ್ ಅಂತ ಹೇಳಿಸಿಂದ ಕರೆಸಿರ್ತಾರೋ. ನಾ ಅದನ್ನಂತ ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಈಗ ಬಿಗ್ ಬಾಸ್ ಬರ್ಬೇಕಾದ್ರೆ ಎಷ್ಟೋ ಇಂಟರ್ವ್ಯೂ ಇರ್ತಾವೆ, ಎಷ್ಟೋ ಜನ ಮಾತಾಡಿರ್ತಾರೋ, ಎಷ್ಟೋ ಜನ ನಮ್ಮ ಹೌದಾ ಸೂಟ್ ಆದ್ಮೇಲೆ ಬಿಗ್ ಬಾಸ್ ಹೋಗ್ಬೇಕಾಗಿರ್ತೈತಿ. ಶೂಟ್ ಆಗ್ಲಿಕ್ಕೆ ಅಂದ್ರೆ ಇವ್ರು ನಡೆಯಂಗಿಲ್ಲ ಬಿಗ್ ಬಾಸ್ಕ, ಇವ್ರನ್ನ ಬ್ಯಾಡ ತಿಳಿಸಿಂದ ಇಲ್ಲೇ ರಿಜೆಕ್ಟ್ ಮಾಡ್ತಾರೋ. ನಾ ಅದಕ್ಕಂತ ಒಪ್ಕೊಳ್ಳಂಗಿಲ್ರಿ. ಓಕೆ ಮಾಳು ಅವರೇ, ನಿನ್ನೆ ಎಪಿಸೋಡ್ ಅಲ್ಲಿ ಎವಿಕ್ಟ್ ಆಗ್ತೀರಿ ನೀವು ಮತ್ತೆ ಸ್ಪಂದನ ಇಬ್ರುನು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಸ್ಪಂದನ ಕರ್ಕೊಂಡ್ ಬಂದ್ ಬಿಡ್ತಾರೆ. ಸ್ಪಂದನ ಸೇವ್ ಆಗಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಸ್ಪಂದನ ಸೇವ್ ಆಗಿರೋದ್ರ ಬಗ್ಗೆ? ನನ್ನ ಬಗ್ಗೆ ಏನ್ ಅನ್ಸತ್ತೆ ಅಂದ್ರೆ ನಾ ಎಕ್ಸೆಪ್ಟ್ ಮಾಡಿರ್ಕಿಲ್ರಿ, ಯಾಕಂದ್ರೆ ನಾನ ಡಿಸರ್ವಿಂಗ್ ಹಾಕದಂತ. ಅಲ್ಲಿದ್ದ ಪ್ರಕಾರ ನೋಡ್ತೀನಂದ್ರೆ ಅಲ್ಲಿ ಕೆಲವೊಂದಿಷ್ಟು ಜನ ನೋಡ್ತೀನಂದ್ರೆ ನಾ ಅವ್ರಕ್ಕಿಂತೂ ನಾ ಬೆಟ್ರ್ ಅನಿಸ್ತೈತಿ ನನಗೆ. ಅವ್ರಕ್ಕಿಂತ ನಾ ಏನು ಕೇವಲಿಲ್ಲ ಟಾಸ್ಕ್ದಲ್ಲಿ ಆಗಲಿ, ನಾ ಮಾತಂತ ಬಂದಾಗ ಕಡಿಮೆ ಅಂತ ಅವ್ರಕ್ಕಿಂತ ನಾನು ಅನ್ನಂಗಿಲ್ಲ. ನಾ ಎಷ್ಟು ಬೇಕಷ್ಟು ನಾ ಮಾತಾಡ್ತೀನಿ, ಪ್ರಶ್ನೆಗೆ ತಕ್ಕಂತ ಉತ್ತರ ಅಷ್ಟೇ ಕೊಡ್ತೀನಿ. ಅವ್ರಿಗೈತೆ ನಾ ಸುತ್ತಿ ಬಳಸಿ ಲಾಂಗ್ ಒಯ್ಯಂಗಿಲ್ಲ, ಒಬ್ರಿಗೆ ಬೇಸರ ಅಂತ ಮಾತಾಡಂಗಿಲ್ಲ. ಇದೊಂದಿತ್ತು. ಮತ್ತು ಟೈಮು ಮಾಡ್ತೀನಿ, ಎಲ್ಲರ ಜೋಡಿ ಮಾತಾಡ್ತೀನಿ, ಎಲ್ಲರ ಜೋಡಿ ಬೇರಿತೀನಿ. ಟಾಸ್ಕ್ ಅಂತ ಫಿಸಿಕಲ್ ಸ್ಟಾರ್ಟ್ ಬೇಕಾದ ಮೆಂಟಲಿ ಟಾಸ್ಕ್ ಹಿಡ್ಕೊಂಡು ಎಲ್ಲ ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಿದ್ರು, ಎಲ್ಲ ಟಾಸ್ಕು ಆಡ್ತೀನಿ. ಆಲ್ಮೋಸ್ಟ್ ಎಲ್ಲಾನು ಗೆದ್ದನು ಕೆಲವೊಂದ. ಇನ್ನು ಅವ್ರು ಸ್ಪಂದನ ನೋಡ್ತಂದ್ರೆ ಅವ್ರದ್ದು ಏನೂ ಒಂದು ಟಾಸ್ಕ್ ಅಂತ ಬುಕ್ ಎನರ್ಜಿಯಾಗಿ ಓದ್ತಿರ ಅದೊಂದ ಬಿಟ್ರೆ ನನಗೆ ಯಾವ್ದ್ರೊಳಗು ನನಗೆ ಎನರ್ಜೆಟಿಕ್ ಆಗಿ ನನಗೆ ಕಾಣಿಸ್ಲಿಲ್ಲ. ಯಾಕಂದ್ರೆ ಟಾಸ್ಕ್ ವಿಷಯದಾಗ ಆಗಲಿ ಅಂತ ಟಾಸ್ಕ್ ಅಂತ ಯಾವುದು ಪೂರ್ತಿ ಮಾಡಿಲ್ಲ ಅವ್ರ ಅಂತ ಹೆವಿ ಟಾಸ್ಕ್ ಯಾವ್ದು ಆಡಿಲ್ಲ, ರಫ್ ಆ್ಯಂಡ್ ಟಫ್. ಮತ್ತು ಇನ್ನು ಮನೆ ಅಂತ ಬಂದಾಗ ಅವರು ಭಾಳ ವೀಕ್ ಇದ್ರು, ಮಾತಾಡ್ತಿರು ನೀಟಾಗಿ. ಆದ್ರೆ ಅದಕ್ಕೆ ಇದ್ರಿಕಿಲ್ಲ, ಕ್ಲಾರಿಟಿ ಇದ್ರಿಕಿಲ್ಲ, ಅದು ಸ್ಪಷ್ಟನೆ ಇದ್ರಿಕಿಲ್ಲ, ಅದು ನನಗೋಸ್ಕರ ಮಾತಾಡತ್ ಅನ್ನೋದು ಇದ್ರಿಕಿಲ್ಲ. ಯಾರ್ದೋ ವಿಷಯ ತೆಗೆದು ಮಾತಾಡ್ತಿರು. ಮತ್ತು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಿದ್ರು. ನಾವು ಇನ್ನೊಬ್ರು ಜಗಳ ನಡೆದಾಗ ನನಗೆ ಹೋಗಕ್ಕೆ ಇಂಟರ್ಫೇ ಹಾಕಿ ಮನಸ್ಸು ಹಾಕಿರ್ಕಿಲ್ಲ ನನಗೆ. ಯಾಕಂದ್ರೆ ನಾನು ತಕ ಬಂದ್ರೆ ಅಷ್ಟೇ ನೋಡ್ಕೋಬೇಕು. ನನ್ನದೊಂದು ನ್ಯಾಯ ಇರ್ತೈತಿ, ನನ್ನದೊಂದು ಕೇಳ್ರು ಒಂದು ಅವ್ರು ಕೇಳು ಪ್ರಶ್ನೆಗೆ ನಾವು ಉತ್ತರ ಕೊಡಕ್ಕೆ ಒಂದು ಇದನ್ನ ಇರ್ತೈತಿ. ಮತ್ತೆ ಅದನ್ನೂ ಒಂದು ಕೇಳ್ತಾರ, ನೀ ಅವ್ರ ಜಗಳದಾಗ ನೀ ಯಾಕೆ ವಾದಿಪ ಅಂತಾರ, ಮತ್ತೆ ನೀ ಅವ್ರ ಜಗಳದಾಗ ನೀ ಯಾಕೆ ಹೋಲಿಲ್ಪ ಅಂತ. ಹೌದು, ನನಗೇನು ಅನಿಸ್ತು, ಅವ್ರ ಜಗದ ನಾನು ಹೋಗ್ಬಾರ್ದು, ನನಗೆ ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅಲ್ಲಿ ನನ್ನ ಕೆಲಸ ಇರ್ಲಿಕ್ಕೆ ನಾನು ಹೋಗ್ಬಾರ್ದಲ್ಲಿ, ನನಗೆ ಇದೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೇಕಂತ ನನಗೆ ಆಕಿಕಂತರು ನಾನ ಇರಬೇಕು. ನನಗೆ ಅದನ್ನೊಂದು ಅನಿಸ್ತು. ಮತ್ತು ಫಸ್ಟ್ ಅಲ್ಲಿ ನಿನ್ನೆ ಒಂದು ಇಂಟರ್ವ್ಯೂ ತಗೋತ್ನಾಗ ಲೈವ್ ಅದ ಜಿಯೋ ಇದನ್ನಬಲ್ರದ, ಅದನ್ನ ಲೈವ್ ತಗೋತ್ನಾಗ ಇಂಟರ್ವ್ಯೂದಾಗ ಮಾತಾಡಿನ. ಹೊರಗಿನ ಪ್ರಪಂಚದ ಏನೂ ಗೊತ್ತಿರಕ್ಕಿಲ್ಲ ನನಗೆ. ಒಂದು ರೂಮ್ನಾಗ ಕೂತೀನಿ, ಬಂದ ಇದನ್ನ ಇಂಟರ್ವ್ಯೂ ಕರೆದ್ರು. ಅಲ್ಲಿ ಇಂಟರ್ವ್ಯೂ ಕೊಡ್ತಿನಾಗ ನಾ ಏನೇ ಇಲ್ರಿ, ನನಗೆ ಅಭಿಮಾನಿ ಬಳಗದಿಂದ ನನಗೇನೋ ಒಂದು ಕಡಿಮೆಗಿರ್ಬೇಕು, ನನಗೆ ವೋಟಿಂಗ್ ಕಡಿಮೆಗಿರ್ಬೇಕು, ನನಗೆ ಅದಕ್ಕೆ ನನಗೆ ಮಾಳು ಬಂದನತ್ ಹೊರಗೆ ಬಂದನತ್ ನಾ ತಿಳ್ಕೊತನು ಅತ್ ನಾ ಅನ್ಕೊಂಡಿ. ನಾವು ಹೊರಗೆ ಬಂದ ಮೇಲೆ ನಾ ಬೆಳತನ ನಿದ್ದೆ ಮಾಡಿಲ್ಲ ಮ್ಯಾಮ. ಒಂದು ಬೆಳತನ ಸೋಷಿಯಲ್ ಮೀಡಿಯಾ ಆಯ್ತು, ಇನ್ಸ್ಟಾಗ್ರಾಮ್ ಪೇಜ್ ಆಯ್ತು, ಎಲ್ಲ ಪ್ರತಿಯೊಂದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ಯಾರಿಗಿಂತನೂ ನಾವು ವೋಟಿಂಗ್ದಾಗ ಕಡಿಮೆ ಇಲ್ಲ ನನಗನಿಸ್ತು. ನನಗೆ ಯಾಕೆ ಹಿಂಗಾಯ್ತು ಅಂತ ನನಗೆ ದಿಗಿಲು ಬಿಡ್ತು. ಎಲ್ಲಿ ಏನಾಯ್ತು ಅನ್ನೋದು ನನಗೆ ಮನಸ್ಸಿನಾಗ ಒಂದು ಪ್ರಶ್ನೆ ಕಡಾಕೈತಿದ್. ನಾ ಏನು ತಪ್ಪು ಮಾಡಿಲ್ಲ, ಮಾಳು ಮಾತಾಡಿಲ್ಲ, ಜನ ಅದನ್ನೇ ಮಾಳು ಮಾತಾಡ್ಲಾರ್ಗೆ ಹೊರಗೆ ಹಾಕ್ಯಾರೋ ತನ್ನೋದಾರ ಅದರ ಪ್ರಶ್ನೆ ಇರ್ತೈತಿ ಅಂದ್ರೆ ಅದು ಇಲ್ಲ. ಒಬ್ಬರು ಬಾಯಿಂದ ಮಾಳು ಮಾತಾಡ್ಲಿಲ್ಲ ಅದಕ್ಕೆ ಹೊರಗೆ ಬಂದತ್, ಅದು ಒಂದು ಪ್ರಶ್ನೆ ಇಲ್ಲ. ಮತ್ತೆ ಯಾಕೆ ನಾ ಹೊರಗೆ ಬನ್ನಿ, ನಾನು ವೋಟಿಂಗ್ ಸಿಕ್ಕಾಪಟ್ಟಿ ಹರಕಿ ಹೊತ್ತಾರು. ಎಷ್ಟೋ ಜನ ನನ್ನ ಫ್ಯಾನ್ ಫಾಲೋವರ್ಸ್ ಐತಿ, ಇನ್ನೂ ಜನ ನನಗೆ ಫ್ಯಾನ್ ಫಾಲೋವರ್ಸ್ ಹುಟ್ಟೈತಿ. ಇಷ್ಟು ನನಗೆ ಅಲ್ಲಿ ಅಭಿಮಾನಿಗಳು ಇರ್ತಾ ಪೈಕಿ ಪ್ರತಿಯೊಬ್ಬರೆಲ್ಲ ಪರಿಚಾರ ಮಾಡೋಕ್ಕಾಗಲಿ, ಪ್ರತಿಯೊಬ್ಬರೆಲ್ಲ ಮಾಡು ಓಟ್ ವಿಡಿಯೋ ಮಾಡೋಕ್ಕಾಗಲಿ, ನಾನು ಕಲಾವಿದರು ಹಿಡ್ಕೊಂಡು ಪ್ರತಿಯೊಂದು ಉತ್ತರ ಕರ್ನಾಟಕದಾಗ ಎಲ್ಲರೂ ಮಾಡೋಕ್ಕಾಗಲಿ, ನನಗೆ ಏನು ಕಡಿಮೆ ಆಗೈತಿ, ನಾ ಏನಾಗೈತಿ ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಅಲ್ಲೇ ನನ್ನ ತಲೆ ಒಂದು ಸ್ವಲ್ಪ ಮಂಕಾಯ್ತು. ನನಗೆ ಪ್ರಶ್ನೆಗಳು ಹುಟ್ಟಾಕತ್ತು, ಒಂದಕ್ಕೊಂದು ಯಾಕೆ ಹಿಂಗಾಯ್ತು, ನನಗೆ ಇಷ್ಟೆಲ್ಲ ಇದ್ರು, ನನಗೆ ಫ್ಯಾನ್ಸ್ ಫಾಲೋ ಇದ್ರು, ನನಗೆ ವೋಟಿಂಗ್ ರಗಡ್ ಬಿದ್ದೈತಿ, ಅದು ಯಾಕೆ ಏನಾಯ್ತು ಅನ್ನೋದು ನನಗೆ ಪ್ರಶ್ನೆ ಕಡಕೈತೆ. ಓಕೆ, ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ನಾನು ಎಲ್ಲಿ ಮಾತಾಡ್ಬೇಕು ಅಲ್ಲಷ್ಟೇ ಮಾತಾಡೋದು, ಅನಾವಶ್ಯಕವಾಗಿ ನಾನು ಮಾತಾಡಲ್ಲ ಅಂತ. ಬಟ್ ಮನೆಯವ್ರು ಎಲ್ಲರೂ ನಿಮಗೆ ಕೊಡ್ತಾ ಇದ್ದಿದ್ದು ಒಂದೇ ರೀಸನ್ನು, ಮಾಳು ಎಲ್ಲಿ ಸ್ಟ್ಯಾಂಡ್ ತಗೊಬೇಕು ಅಲ್ಲಿ ಸ್ಟ್ಯಾಂಡ್ ತಗೊಳಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ ಅಂತ. ಅವಾಗ ನಿಮ್ಗೆ ಏನಾದ್ರು ಅಂದ್ರೆ ಯಾವಾಗಾದ್ರೂ ಅನ್ಸುತ್ತಾ ನಿಮ್ಗೆ ಇಲ್ಲ ನಾನು ಚೇಂಜ್ ಆಗ್ಬೇಕು ಅಂತ, ಅಥವಾ ಇಲ್ಲ ನಾನೇನಕ್ಕೆ ಚೇಂಜ್ ಆಗ್ಬೇಕು, ನಾನು ಹೆಂಗಿದ್ದೀನೋ ಹಂಗೆ ಇದ್ದೀನಿ, ಹಂಗೆ ಇರ್ತೀನಿ ಅಂತ ನಿಮ್ಗೆ ಅನಿಸ್ತಿತ್ತಾ?
ನನಗೆ ಚೇಂಜ್ ಆಗ್ಬೇಕಂತ ನನಗೇನ ಚೇಂಜ್ ಆಗ್ಬೇಕಂತದ ಅವಶ್ಯಕತೆನೂ ಇಲ್ರಲ್ಲಿ. ಚೇಂಜ್ ಆಗುವಂತ ಅವಶ್ಯಕತೆ ಇಲ್ಲ. ನನ್ನ ವ್ಯಕ್ತಿತ್ವ ಅಂತ ನಾನು ಬಿಟ್ಟು ಕೊಟ್ಟಿಲ್ಲ, ಇನ್ನೋದ್ರ ಬಿಟ್ಟು ಕೊಡೋದು ಇಲ್ಲ. ನನಗೆ ಏನು ಮಾತಾಡ್ಬೇಕು ಅದನ್ನ ಮಾತಾಡಿದನು, ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅಲ್ಲಿ ತಗೊಂಡನು, ಯಾರ ಜೋಡಿ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡಿದನು, ನನ್ನ ಮನಸ್ಪೂರ್ವಕವಾಗಿ ಮಾತಾಡಿದನು, ನನ್ನ ಮನಸ್ಸು ಬಿಚ್ಚಿ ಮಾತಾಡಿದನು, ಅಚ್ಚು ಕಟ್ಟಾಗಿ ಮಾತಾಡಿದನು. ಯಾರ ಗತೆ ಪೇಕ್ ಮಾತಾಡಿಲ್ಲ, ಯಾರ ಬಗ್ಗೆ ಅಲ್ಲಿ ಇಲ್ಲದ ಸೇರಿಸಂತೆ ಮಾತಾಡಿಲ್ಲ. ಇದ್ದದ್ ನೇರ ದಿಟ್ಟ ನೋಡಿ ಸ್ಪಷ್ಟನೆ ಅಷ್ಟ ಮಾತಾಡಿದನು. ಮಾಳು ಮಾತಾಡಿಲ್ಲ ಅಂತ ಅವ್ರು ಮನ್ಯಾನು ಹೇಳ್ರ ನಾ ಏನು ಒಪ್ಕೊಳ್ಳಂಗಿಲ್ಲ. ಯಾಕಂದ್ರೆ ಒಬ್ರಿಗೆ ನಾನು ನೀವು ಮಾತಾಡಂಗಿಲ್ಲ ಅಂತ ಮನ್ಯಾಗಿದ್ದಾಗ ಅಲ್ಲಿ ಹೇಳ್ಬೋದು. ಅದನ್ನ ಜನನ ತಗೊಂಡಿಲ್ಲ, ನಾ ಇವ್ರನ್ಯಾಗ ತಗೋಬೇಕಾಗೈತ್ರಿ ನನ್ನ ಅನಿಸಿಕೆ ಅದು. ಓಕೆ, ನೀವು ಹೇಳ್ತಿದ್ರಿ ಅಂದ್ರೆ ನನ್ಗೆ ವೋಟ್ಸ್ ಇದೆ, ಜನಗಳಿದ್ದಾರೆ, ಅಂದ್ರೆ ಅಷ್ಟು ವೋಟಿಂಗ್ ಮಾಡಿದ್ದಾರೆ, ಬಟ್ ನಾನು ಏನಕ್ಕಿನ್ನ ಇವಾಗ್ಲೂ ಹೊರಗೆ ಬಂದೆ ಅಂತ ಗೊತ್ತಿಲ್ಲ ಅಂತ. ಅಂದ್ರೆ ಇವಾಗ ಇಷ್ಟೆಲ್ಲ ಇದ್ರೂನು ಕೆಲವೊಂದ್ಸತಿ ಏನಾಗತ್ತೆ, ಈ CM ಕ್ಯಾಂಡಿಡೇಟ್ಸ್ ಇರ್ತಾರೆ ನೋಡಿ, ಅವ್ರಿಗೇನೆ ವೋಟ್ ಬೀಳೋದಿಲ್ಲ, ಅವರೇ ಸೋತ್ಬಿಟ್ಟಿರ್ತಾರೆ. ಇಲ್ಲ ಅಂದ್ರೆ ಇವ್ರು ಹೆಂಗೂ ಗೆಲ್ತಾರೆ ಬಿಡು ಅಂತ ಎಷ್ಟೊಂದ್ ಜನ ವೋಟ್ ಮಾಡಿರೋದಿಲ್ಲ, ಅಂದ್ರೆ ಹೆಂಗೂ ವೋಟ್ ಬೀಳತ್ತೆ ಇವ್ರಿಗೆ, ಪ್ರತಿ ಸತಿ ಸೇವ್ ಆಗ್ತಿದ್ದಾರೆ ಅಂತ. ಸೊ ನೀವ್ ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಾ, ಅಂದ್ರೆ ವೋಟ್ ಇದ್ರೂನು ನಾನು ಹಿಂಗ್ ಹೊರಗೆ ಬಂದೆ ಅಂತ ಹೇಳ್ಬಿಟ್ಟು? ನಾನು ಹಂಗ ಅನ್ಕೊಂಡೇನ್ರಿ. ಯಾಕಂದ್ರೆ ಮಾಳುಂದ ನನ್ನ ಜನಕ್ಕೆ ಇಷ್ಟ ಆಗೋತೇನೋ, ನನ್ನ ಜನಕ್ಕೆ ಇಷ್ಟ ಸಾಕಾಗಿರ್ಬೋದು ಅಂತ ನಾ ಅನ್ಕೊಂಡಿನಿ. ಆದ್ರೆ ನಂದು ಬಂದ ಕಿಸ್ನಿ ಸೋಷಿಯಲ್ ಮೀಡಿಯಾ ಹಿಡ್ಕೊಂಡು ಇನ್ಸ್ಟಾ ಪೇಜ್ ಹಿಡ್ಕೊಂಡು, ಯಾಕಂದ್ರೆ ಒಂದು ಕಲರ್ಸ್ ಕಂಡ ಒಂದು ಪೇಜ್ದಾಗ ಅಲ್ಲಿ ಕಮೆಂಟ್ಸ್ ನೋಡ್ಬೇಕ್ರಿ, ಅಲ್ಲಿ ಪ್ರತಿಯೊಂದು ಕಮೆಂಟ್ಸ್ ನೋಡ್ಬೇಕು. ಅದನ್ನ ಬಿಟ್ರೆ ನೆಕ್ಸ್ಟ್ ನಾನು ಇನ್ಸ್ಟಾ ಸ್ಟೋರಿ ನೋಡ್ಬೇಕ್ರಿ. ಅದ್ರ ಮೂಲಕ ನನಗೆ ಹೇಳಕ್ ಒಂದು ಧೈರ್ಯ ಸಿಕ್ತು. ನನಗೆ ಇಷ್ಟು ನನಗೆ ಫ್ಯಾನ್ಸ್ ಇಷ್ಟು ಸಪೋರ್ಟ್ ಮಾಡೈತಿ, ನಾ ಯಾಕೆ ವೋಟಿಂಗ್ದಾಗ ನಾ ಯಾಕೆ ಒಪ್ಕೋಲಿ ಅಂತ ನನಗೊಂದು ಮನಸ್ಸಿಗೆ ಕುತೂಹಲ ಕಾಡಕತ್ತು. ಅಂದ್ರೆ ಈಗ ಮನೆ ಒಳಗಡೆ ಇರೋರಿಗೂ ಕೂಡ ಹಂಗೆ ಫ್ಯಾನ್ಸ್ ಇರ್ಬೋದಲ್ವಾ, ಅವರು ವೋಟ್ ಮಾಡಿರ್ಬೋದಲ್ವಾ ಅಂತ. ಆದ್ರೆ ನಾ ಇಷ್ಟ ಎಕ್ಸೆಪ್ಟ್ ಮಾಡಕ್ಕೆ ಇಷ್ಟಪಡೋದ್ರಿ ಅವ್ರದ. ಇಷ್ಟ ನನಗೆ ಫ್ಯಾನ್ಸ್ ಫಾಲೋ ಇರ್ಬೋದ್ರಿ. ಆದ್ರೆ ನನ್ನ ನೋಡಿದ ಪ್ರಕಾರ ನನಗೆ ಜನ ನನಗೆ ಹರಕೆ ಹೊತ್ತದಾಯ್ತು. ನನ್ನ ಜನ ಎಲ್ಲೆಲ್ಲಿ ತಕ ಐತಿ, ಎಲ್ಲಿ ಐತಿ ನನಗೆ ಗೊತ್ತೈತಿ. ನಾ ಎಲ್ಲೆಲ್ಲಿ ತಕ ಇವೆಂಟ್ ಮಾಡಿದ್ನು, ನನ್ನ ಜನನ ಎಷ್ಟು ಸಂಪಾದನೆ ಮಾಡಿದನು, ಅವ್ರ ಮನುಷ್ಯನಾಗ ಎಷ್ಟು ಕೂತನು, ನಾ ಅವ್ರ ಮನುಷ್ಯನಾಗ ಎಟ್ಟದನು ಅನ್ನೋದು ನನಗೆ ಗೊತ್ತೈತ್ರಿ. ನನ್ನ ಫ್ಯಾನ್ಸ್ ಫಾಲೋ ನಾನು ನಿನ್ನ ನೋಡಿದಾಗ ನಾನು ಒಂದು ಅನ್ಕೊಂಡಿನಿ, ಇರುವತ್ ಬಿಟ್ಟು ನಂಗೆ ಜನಕ್ಕೆ ಏನೂ ಕೊಡಕ್ಕಾಗಿಲ್ಲ, ಅದಕ್ಕೆ ನಾ ಹೊರಗೆ ಬಂದಿರ್ಬೋದು ಅನ್ಕೊಂಡಿನಿ. ನಾ ವೋಟಿಂಗ್ದಾಗ ಅಂತಿ ಬಂದದಂತಿ ನನಗೆ ಊಹೆನ್ ಮಾಡ್ಕೋಕಾಗತ್ತು, ಅದು ನಂಗೆ ತಗೊಳಕ್ಕೂ ಆಗೋತು. ಇಷ್ಟ ಒಂದು ಮಾತು ಹೇಳ್ಬೇಕಂದ್ರೆ ಅದು ಏನಾಯ್ತು ಇನ್ನಿಲ್ಲ, ನನಗೆ ಇನ್ನಾದ್ರೂ ನನಗೆ ಪ್ರಶ್ನೆ ಐತಿ. ಓಕೆ, ಸರಿ. ನಮ್ಮ ಮನೆಯಲ್ಲಿ ಎಲ್ಲರೂ ನಿಮಗೆ ಹೇಳ್ತಾ ಇರ್ತಾರೆ, ಮಾಳು ಅವರು ಅಂದ್ರೆ ಇಲ್ಲಿ ಮಾತಾಡ್ಬೇಕು, ಇಂಥ ಕಡೆ ಮಾತಾಡ್ಬೇಕು ಅಂತ. ಬಟ್ ನೀವು ಮಾತಾಡ್ತಾ ಹೇಳ್ತಾ ಇದ್ರಿ, ನಾನು ಅವಶ್ಯಕತೆ ಇಲ್ದೇ ಇರೋ ಕಡೆ ಎಲ್ಲ ಮಾತಾಡಲ್ಲ, ನನ್ನ ಸ್ಟ್ಯಾಂಡ್ ಎಲ್ಲಿ ತಗೋಬೇಕು ನಾನು ಅಲ್ಲಿ ತಗೊಂತೀನಿ ಅಂತ. ಬಟ್ ಮನೆಯವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಕೆಲವೊಂದ್ಸತಿ ಮಾಳು ಅವ್ರಿಗೆ ಬೇಕಾಗಿರೋ ಸ್ಟ್ಯಾಂಡು ತಗೊಂಡಿಲ್ಲ, ಆಮೇಲೆ ಮಾತಾಡೋ ಕಡೆ ಮಾತಾಡಿಲ್ಲ ಅಂತ. ಅವಾಗ ಯಾವಾಗಾದ್ರೂ ನಿಮ್ಗೆ ಅನ್ಸಿತ್ತಾ, ಇಲ್ಲ ನಾನು ಚೇಂಜ್ ಆದ್ರೆ ಬೆಟರ್ ಅನ್ಸುತ್ತೆ ಮನೆಯಲ್ಲಿ ಅಂತ, ಅಥವಾ ಇಲ್ಲ ನಾನು ಇರೋದೇ ಹಿಂಗೆ, ನಾನೇನಕ್ಕೆ ಇವ್ರಿಗೋಸ್ಕರ ಚೇಂಜ್ ಆಗ್ಬೇಕು, ಈ ತರ ಏನಾದ್ರು ಅನ್ಸುತ್ತಾ ನಿಮಗೆ? ಏನ್ ಅನ್ಸಿಲ್ಲ ಮೇಡಮ್. ಈಗ ಮಾತಂತ ಬಂದಾಗ ಎಲ್ಲರೂ ಮಾತಾಡ್ತಿರ್ತೀವಿ. ನನ್ನ ಟೈಮ್ ಬರ್ಲಿ ಅಂತ ಹೇಳಿ ನಾ ಕಾಯ್ಕೋತಿದ್ದ ಟೈಮ್ದಾಗ ನೀವು ಅಲ್ಲಿ ನಡ್ಬರಕ್ ನನ್ನ ವಿಷಯ ಯಾವ್ದಾದ್ರು ಮಾತಾಡಿದಂದ್ರೆ ಅವಾಗ ನಾ ಅವ್ರನ್ನ ಮಾತಾಡಬಾರ್ದಂತ ಹೇಳ್ಬೋದು. ಆದ್ರೆ ಏನೋ ಒಂದು ಮಾತಾಡ್ಲಿ ಬೇಡ ಅನ್ನೋ ಉದ್ದೇಶ ನಂದ. ಯಾಕಂದ್ರೆ ಅವ್ರೊಂದು ತಲೆ ಓಡಿಸ್ತಾರ ಅಂದ್ರೆ ನಂದೊಂದು ತಲೆ ಬೇರೆ ಓಡಿಸ್ತೀನಿ ನಾನು. ಅವ್ರ ನನ್ನ ವ್ಯಕ್ತಿತ್ವಕ್ಕೆ ನಾ ಓಡಿಸ್ತನು, ಅವ್ರ ಆಟಕ್ಕೆ ಅವ್ರು ಓಡಿಸ್ತಾರು, ಅವ್ರಿಗೆ ಇರೋದು ಡಿಫ್ರೆನ್ಸ್ ಇಷ್ಟ. ಎಂದೋ ಒಂದೆರಡು ಟೈಮ್ದಲ್ಲಿ ರಕ್ಷಿತನ ನಮ್ಮ ಮನ ಬಗ್ಗೆ ಸ್ಟ್ಯಾಂಡ್ ತಗೋದು ಅನ್ನೋಕೂ ಆ ಸ್ಟ್ಯಾಂಡ್ ಅಂತ ಅಲ್ರದ ಒಂದು ಮಾತಿನ ಅವ್ರು ಮಾತಾಡಿದಕ್ಕ ಒಂದು ಉತ್ತರ ಏನೋ ಒಂದು ಹೇಳೋದಕ್ಕಾಗಿ ನಾ ಹೇಳೋದಕ್ಕೆ ಲೇಟ್ ಮಾಡೀನಿ. ಆದ್ರೆ ನನಗೆ ಹೇಳ್ಬೇಕಾದದ್ದು ಏನಿಲ್ಲ, ಅವ್ರು ಮಾತಾಡಕತ್ತಾರು, ಅವ್ರ ನಡ್ಬಾರ ಸ್ಟಾಪ್ ಮಾಡಿ ರಕ್ಷಿತ ಹೇಳು, ಅದೋ ಒಂದು ಹೈಲೈಟ್ ಆಯ್ತು ಇಷ್ಟ. ಅದನ್ನ ಬಿಟ್ರೆ ನನ್ನ ಸಲುವಾಗಿ ಯಾರ ಸ್ಟ್ಯಾಂಡ್ ಅಂತ ಏನು ತಗೊಂಡಿದ್ದಿಲ್ಲ, ನಾ ತಗೊಳಕ್ಕೂ ಬಿಟ್ಟಿಲ್ಲ. ನನ್ನ ಸ್ಟ್ಯಾಂಡ್ ಅವ್ರು ತಗೊಳ್ಳೋಂಥ ಅವಶ್ಯಕತೆನೂ ಇಲ್ಲ ಪಾಪ. ಯಾಕಂದ್ರೆ ದೇವ್ರು ನನಗೆ ಬಾಯಿ ಕೊಟ್ಟಾನ ಮಾತಾಡಕ, ಅವ್ರಿಗೆ ವಾದ ಮಾಡಕ್ ನನಗೆ ಶಕ್ತಿನೂ ಐತಿ, ನಂಗೆ ಟ್ಯಾಲೆಂಟ್ ಐತಿ. ಏನ್ ಮಾತಾಡ್ರಿ ಏನಕೈತಿ ನನಗೆ ಗೊತ್ತು ಐತಿ. ಈ ಬೇರೆದವ್ರು ಯಾಕೆ ಸ್ಟ್ಯಾಂಡ್ ತಗೋತಾರೋ ನಾನು ಒಪ್ಕೊಳಂಗಿಲ್ರಿ. ಏನೋ ಒಂದು ಮಾತಿನ ಬರ್ದಾಗ ಅವ್ರಿಗೆ ಮಾತಾಡ್ರಿ ಅದು ಸ್ಟ್ಯಾಂಡ್ ಅಂತ ಅನ್ನಂಗಿಲ್ರಿ. ಅದು ಸ್ಟ್ಯಾಂಡ್ ಅಂತ ಏನಂತಾರ, ಅದಕ್ಕಂತಾರ. ಓಕೆ, ರಜತ್ ಅವರು ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ನಿಮ್ಗೊಂದು ಕಿವಿ ಮಾತು ಹೇಳಿರ್ತಾರೆ, ಮಾಳು ಏನಾದ್ರು ಹೊರಗೆ ಬಂದ್ರೆ ಅದು ರಕ್ಷಿತನಿಂದಾನೆ ಅಂತ. ಆಮೇಲೆ ಏನಕ್ಕೆ ಅಂತಂದ್ರೆ ಮಾಳು ಆಟಕ್ಕೆ ರಕ್ಷಿತ ಅಡ್ಡ ಆಗ್ತಾ ಇದಾರೆ ಅಂತ ಹೇಳ್ತಾರೆ. ಆಮೇಲೆ ಮಾಳುಗೆ ರಕ್ಷಿತಾ ಮೌತ್ ಪೀಸ್ ಆಗಿದ್ದಾರೆ ಅಂತ ಕೂಡ ಹೇಳ್ತಾರೆ ಮನೇಲಿರೋರು ಕೆಲವರು. ನೀವ್ ಈ ಮಾತನ್ನ ಒಪ್ಕೊಂತೀರಾ? ಅಂದ್ರೆ ನೀವ್ ಇವತ್ತು ಹೊರಗೆ ಬಂದಿರೋದು ರಕ್ಷಿತಾ ಇಂದ ಅಂತ ನಿಮ್ಗೆ ಅನ್ಸುತ್ತಾ? ಇಲ್ರಿ, ಪಾಪ ಒಂದು ದೇವತೆ ಇದ್ದಂಗ್ರಿ ಪಾಪಕ್ಕೆ. ಯಾಕಂದ್ರ ರಕ್ಷಿತನ ಬಗ್ಗೆ ಹೇಳ್ಬೇಕಂದ್ರ ಅದ ಕಲ್ಮಸಿ ಅಲ್ಲದ ಒಂದು ಆಕಿ ಎಷ್ಟು ಏಜ್ದಾಗ ಗೊತ್ತಿಲ್ಲ, ಆದ್ರೂ ಒಂದು ಮಗು ತರ. ಇನ್ನಾದ್ರೂ ಆಕಿ ವರ್ತನೆ ಆಯ್ತು, ಆಕಿ ಮಾತಾಡೋ ಭಾಷೆ ಆಯ್ತು, ಆಕಿ ನಡವಳಿಕೆ ಆಯ್ತು, ಒಬ್ರ ಬಗ್ಗೆ ಹಚ್ಕೊಂಡ ಒಬ್ರ ಬಗ್ಗೆ ಮನಸ್ಸಿನ ತಿಳ್ಕೋದ ಅರ್ಥ ಆಯ್ತು. ಆಕಿ ಮಗು ತರ. ಆಕಿ ಬಗ್ಗೆ ಅಂತಿನ ಎರಡಂತೆ ಮಾತಾಡಂಗಿಲ್ಲ. ಆಕಿ ಯಾಕೆ ಹಚ್ಕೊಂಡ್ರು, ನಾವ್ಯಾಕೆ ಹಚ್ಕೊಂಡ್ರು ಅಂದ್ರ ಅವ್ರ ಮನಸ್ಸ ನಮ್ಮ ಮನಸ್ಸ ಒಂದು ಕೆಲವೊದ್ರ ಮನಸ್ಸ ಒಂದ ಅಕ್ಕವಲ್ಲಿ. ಬೇರೆದವ್ರ ಮನಸ್ಸಿನಾಗ ಜಾಗ ಮಾಡಕ್ ನಮಗೆ ಇಷ್ಟ ಪಡೋದಿಲ್ಲ. ಯಾಕಂದ್ರೆ ಅವ್ರದ ನಮ್ದು ಮನಸ್ಸು ಹೊಂದಾಣಿಕೆ ಆಗೋಲ್ಲ. ಅವ್ರದೊಂದು ಮನಸ್ಸು ಹೇಳ್ತೈತಿ ಅಂದ್ರೆ ನನ್ನೊಂದು ಮನಸ್ಸು ಹೇಳ್ತಿರ್ತೈತಿ. ಈಗ ರಕ್ಷಿತಾಗ ನನ್ನೊಂದು ಮನಸ್ಸು ಹೇಳ್ತೈತಿ ಅಂದ್ರ ಆಕಿದು ಅದೇ ಹೇಳ್ತಿರ್ತೈತಿ. ಹಂಗಾಗಿ ಒಂದು ಬಾಂಧವ್ಯ ಒಂದು ಕನೆಕ್ಟ್ ಅನ್ನೋದು
ಚಲೋ ಐತ್ರಿ ನಮ್ದು ಪಾಪ. ಯಾಕಂದ್ರೆ ನಾನು ಒಂದು ಪ್ರೀತಿ ಕಾಣತೀನಿ ಅಲ್ಲಿ, ನನ್ನ ತಾಯಿ ಪ್ರೀತಿ ಐತಿ, ನಮ್ಮ ಮನ್ಯಾನ ನನ್ನ ಬಂಧು ಬಳಗ ಪ್ರೀತಿ, ಒಂದು ಹೊರಗಿಂದ ಏನು ಎಕ್ಸ್ಪೆಕ್ಟ್ ಮಾಡತೀನಿ ಅದ್ ನನಗೆ ರಕ್ಷಿತ ಅಂತೇಳಿ ಒಂದು ಸಿಗಾದಿತ್ತು. ಅದೊಂದು ಅಂದ್ರೆ ಮನೆ ಮಿಸ್ಸಿಂಗ್ ಫೀಲ್ ಅವ್ರು ನಾನು ಕೊಡಾತಿರು, ಮಾಡೋಣ ಊಟ ಮಾಡಿದಿ, ಮಾಡೋಣ ಮಾತಾಡ್ನು ಬಾ, ಮಾಡೋಣ ನಾ ಹಾಡ ಕೇಳ್ಬೇಕು, ಏನೋ ಒಂಥರ ನನಗೆ ಎನರ್ಜಿ ಕೊಡಾಕತ್ತಿತ್ತು. ನನ್ನಿಂದ ಪಾಪ ಅವಳಲ್ಲ, ಅವಳಿಂದ ನಾ ಅಲ್ಲ. ಯಾಕಂದ್ರೆ ಜನ ಹೆಂಗಿರ್ತೈತಿ ಅಂದ್ರೆ ಜನ ಏನ್ ಹುಚ್ಚರಿಲ್ರಿ, ಜನ ಬಾಳ ಸೆನೆ ಇರ್ತಾರೋ, ಯಾವ್ದು ತಗೋಬೇಕು ಯಾವ್ದು ಬಿಡ್ಬೇಕು ಎಲ್ಲಾ ವಿಚಾರ ಮಾಡ್ತಾರೋ. ಮಾಡೋದು ಒಳ್ಳೇದ್ ಯಾವ್ದ, ಮಾಡೋದು ಕೆಟ್ಟದ್ ಯಾವ್ದ, ಮಾಡೋದು ಒಳ್ಳೇದಿದ್ರೆ ಒಳ್ಳೇದ್ ಹೇಳ್ತಾರೋ, ಕೆಟ್ಟದಿದ್ರೆ ಕೆಟ್ಟದ್ ಹೇಳ್ತಾರೋ. ಮಾಡೋದು ಕೆಟ್ಟದಿದ್ರೆ ಅದನ್ನ ಒಳ್ಳೇದಂತ ಹೇಳಕ್ ಸಾಧ್ಯ ಇರೋದಿಲ್ಲ. ಯಾಕಂದ್ರೆ ಕೆಟ್ಟದನ್ನ ಒಳ್ಳೇದನ್ನ. ಈಗ ರಕ್ಷಿತನ ನನ್ನ ಫ್ಯಾನ್ ಫಾಲೋವರ್ಸ್ ರಕ್ಷಿತಾಗ ಆಗಂಗಿಲ್ಲ, ರಕ್ಷಿತನ ಫ್ಯಾನ್ ಫಾಲೋವರ್ಸ್ ನನಗಾಗಂಗಿಲ್ಲ. ಆಗ್ಬಹುದು, ನಂದು ಒಂದ್ ಏನ್ರಿ ಇಷ್ಟ ಆಗಿದ್ರೆ ಅವ್ರಿಗೆ ಆಗ್ಬೋದು, ರಕ್ಷಿತಂದು ಇಷ್ಟ ಆಗಿದ್ರೆ ನನಗಾಗ್ಬೋದು. ಅವಳಿಂದ ನಾಲ, ನನ್ನಿಂದ ಅವಳಿಲ್ಲ. ಪಾಪ ಅವಳ ಆಟ ಕೇಳತ್ತಳು, ನನ್ನ ಆಟ ನಾ ಆಡತನು. ಇದು ಇರು ಮನ್ಯಾಗಿಂದೊಂದು ಬಾಂಧವ್ಯ ಅಂದ್ರೆ ಒಂದು ನನ್ನ ಫ್ಯಾಮಿಲಿ ಸೆಂಟಿಮೆಂಟ್ ಅಲ್ಲಿ ಒಂದು ಕಾಣಿಲಿ, ಆಕೆ ತಂಗಿ ಪ್ರೀತಿ ಒಂದು ಕಾಣಿಲಿ, ಇಷ್ಟ ಹೊರತಾಗಿ ಈ 100 ಮಂದಿ 100 ತರ ಅಂತ ಹೇಳ್ತಾರ ಅಂತೇಳಿ ನಾ ತಲೆಯಾಗ ತಗೋಂಗಿಲ್ಲ, ಅದನ್ನು ನಂಬಕ್ ಹೋಗಂಗಿಲ್ಲ. ಓಕೆ, ಸ್ಟಾರ್ಟಿಂಗ್ ಎಲ್ಲಾನು ಹೇಳ್ತಾ ಇರು, ನೀವ್ ಯಾರಿಗಾದ್ರೂ ನಾಮಿನೇಟ್ ಮಾಡ್ಬಿಟ್ರೆ, ಎಸ್ಪೆಷಲಿ ನೀವು ಕ್ಯಾಪ್ಟನ್ ಆಗಿದ್ದಾಗ 6 ಜನ ನಾಮಿನೇಟ್ ಮಾಡ್ಬೇಕಿರತ್ತೆ. ಅವಾಗ ಒಬ್ರಿಗೆ ಕಸ, ಒಬ್ರಿಗೆ ಕೆಸರು ನೀರು, ಒಬ್ರಿಗೆ ಕಪ್ಪು ನೀರು, ಈ ತರದೆಲ್ಲ ಹಾಕ್ತೀರಾ. ಅವಾಗ ನಿಮಗೆ ರೀಸನ್ ಕೊಡೋದಿಕ್ ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ರಕ್ಷಿತನಿಗೆ ಕೂಡ ರೀಸನ್ ಕೊಡಕ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಗ್ಬಿಡತ್ತೆ. ನಿಮ್ಮಿಬ್ರಿಗೂ ರೀಸನ್ ಕೊಡಕ್ ಬರಲ್ಲ ಅಂತ ಮನೆಯವ್ರು ಹೇಳ್ತಾ ಇದ್ದಿದ್ದನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ? ಅಂಡ್ ಅವ್ರು ಯಾಕೆ ಆ ತರ ಹೇಳ್ತಾ ಇದ್ರು ಅಂತ? ನನ್ನ ಪ್ರಕಾರ ನಾ ಹಳ್ಳಿಯಾಗ ಬೆಳೆದ, ಗ್ರಾಮೀಣದಾಗ ಬೆಳೆದ ರೀತಿ ಬೇರೆ ರೀ. ಯಾಕಂದ್ರೆ ನನಗೆ ಸಿಟಿದ ಆಲ್ಮೋಸ್ಟ್ ಕಡಿಮೆ. ಸಿಟಿದ್ ಗೊತ್ತಂದ್ರು ಏನ, ಇವತ್ತು ಬಂದಿನು ನಾಳೆ ಹೋಗಿದನು ಇಷ್ಟ ಗೊತ್ತು ನನಗ. ಯಾರ ಜೋಡಿ ಕೂತ್ 8 ದಿವಸ ಗಟ್ಲೆ, 15 ದಿವಸ ಗಟ್ಲೆ, ತಿಂಗಳ ಬೆರ್ತಿಲ್ಲ, ಮಾತಾಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಮತ್ ಪ್ಲಸ್ ಆಗಿ ಅದೊಂದಂದ್ರ ನಾ ಬಿಗ್ ಬಾಸ್ ಅಂತ ಒಂದ್ ಸೀಸನ್ ನೋಡಿಲ್ಲ. ಒಂದೇದು ನಾ ಬಿಗ್ ಬಾಸ್ ಬರ್ಬೇಕಾದ ನೋಡಿದ್ದ ಇದಷ್ಟ. ಏನೋ ಹನುಮಂತ ಒಂದ್ ಸ್ವಲ್ಪ ಯಾವಾಗಾರ ಒಂದು ಟೆಲಿಕಾಸ್ಟ್ ಆಯ್ತು, ಒಂದು ಫೋನ್ಯಾಗ ಬಂದಿದ್ದಾಯ್ತು, ಏನೋ ಒಂದು ಇಂಪಾರ್ಟೆಂಟ್ ಇದ್ದಾಯ್ತು, ಒಂದು ಏನೋ ನೋಡ್ತಿದ್ವು, ಅದು ಅಷ್ಟೇ ಕರೆ. ಅದನ್ನ ಬಿಟ್ರೆ ಇಂಥವು ಚಟುವಟಿಕೆ ವಿಷಯ ಆಗಲಿ, ಏನೋ ಒಬ್ರು ನಾಮಿನೇಟ್ ಮಾಡೋದಾಗ್ಲಿ, ಇಂಥ ವಿಷಯದಾಗಂತಿ ಅದ್ರೊಳಗೆ ನಾ ಎಂಥದೈತಿ ಒಂದು ಸೀಸನ್ ನೋಡಿಲ್ಲ, ಒಂದು ಎಪಿಸೋಡ್ ನೋಡಿಲ್ಲ, ಒಂದು ಟೆಲಿಕಾಸ್ಟ್ ನೋಡಿಲ್ಲ. ಇದೊಂದು ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಾ ಅಲ್ಲಿ ಕೊಡ್ಬೇಕಾದ್ರೆ ನನ್ನ ಹಳ್ಳಿ ರೀತಿ ಹಿಡ್ಕೊಂಡ, ನನ್ನ ಬೆಳೆದ ರೀತಿ ಹಿಡ್ಕೊಂಡ ನಾ ಆ ರೀತಿ ಕೊಟ್ನಿ. ಆ ರೀತಿ ಕೊಡ್ಬೇಕಾದ್ರೆ ಅವ್ರಿಗೆ ತಪ್ಪು ಅನಿಸಿರ್ಬೋದು. ನನ್ನ ಪ್ರಕಾರ ನನಗೆ ಸರಿನಾ ಅಂತ ನಾ ಕೊಟ್ಟದನು, ಅವ್ರ ಪ್ರಕಾರ ಅವ್ರ ತಪ್ಪ. ನನಗೆ ಸರ್ಗಾಗ್ಲೂ ನಾ ವಿಕೆಟ್ ತೊಳಗ ಸರ ನನಗೆ ಅನ್ಸಿದ್ ನಾ ಕೊಟ್ಟೇನೆ ಸರ್, ಅದೇನೋ ತಪ್ಪಾದ್ರು ನನ್ನ ತಿಳಿದ ಪ್ರಕಾರ ಕೊಡೋದು, ತಪ್ಪಾದ್ರೆ ಕ್ಷಮೆ ಇರಲಿ ಸರ್ ಅಂತ ಹೇಳಿ ನಾ ಸರ್ಗೆ ಅದು ರಿಕ್ವೆಸ್ಟ್ ಮಾಡ್ಕೊಂಡು, ಆಯ್ತು ಮಾಡು ನೀನು ಒಳ್ಳೆತನ ನೀವು ಒಪ್ಕೊಂಡಿದ್ದ ತಿಳಿಸಿದ ಅವ್ರು ಸರ್ಗಳು ಹೇಳಿದ್ರು. ಅದು ರಕ್ಷಿತನಿಗೆ ಕೂಡ ರೀಸನ್ ಕೊಡಕ್ ಬರಲ್ಲ ಅಂತಿರ್ತಾರೆ ಮನೆಯವರು. ನಿಮಗೆ ಅದು ಕರೆಕ್ಟ್ ಅನ್ಸುತ್ತಾ? ರಕ್ಷಿತನಿಗೆ ರೀಸನ್ ಕೊಡೋದಿಕ್ ಬರೋದಿಲ್ವಾ? ರಕ್ಷಿತ ನನಗೇನು ತಪ್ಪು ಅನಿಸಿಲ್ಲ, ಅದನ್ನ ಕರೆಕ್ಟ್ ಅನಿಸ್ತದ. ಯಾಕಂದ್ರೆ ಇನ್ನೂ ರಕ್ಷಿತ ನಿದ್ರೆಯಲ್ಲಿ ಇದ್ದಾಳು, ಎಬ್ಬಿಸ್ಬೇಕು ಅನ್ನೋದು ಅದು ರೀಸನ್ ಇತ್ತು. ಯಾವಾಗ್ಲೂ ನೋಡ್ರು 3 ಹೊತ್ತು ಮಲ್ಕೊಂಡಿರ್ತಾಳ ಅನ್ನೋ ರೀಸನ್ ಇರಲಿಲ್ಲ. ಅದಕ್ಕೆ ತಣ್ಣೀರು ಸುರಬೇಕಂತ ಅಲ್ಲ, ಅದು ಓಕೆ. ಇವಾಗ ರಕ್ಷಿತ ಯಾರನ್ನಾದ್ರೂ ನಾಮಿನೇಟ್ ಮಾಡ್ತಾರೆ ಅನ್ಕೊಳ್ಳಿ, ಅವಾಗ ರಕ್ಷಿತ ಏನ್ ರೀಸನ್ ಕೊಡ್ತಾರಲ್ಲ ಅದು ಸರಿ ಇರಲ್ಲ, ರಕ್ಷಿತನ್ಗೂ ರೀಸನ್ ಕೊಡಕ್ ಬರೋದಿಲ್ಲ ಅಂತ ಹೇಳ್ತಾರೆ ಮನೆಯವರು. ಇಲ್ಲ ಮ್ಯಾಮ, ರಕ್ಷಿತ ಕರೆಕ್ಟ್ ರೀಸನ್ ಕೊಟ್ಟಿರ್ತಾಳು. ಆಕಿ ಮಾತುಗಳು ಹೆಂಗಂದ್ರ ಕೆಲವೊಂದಿಷ್ಟು ಜನರಿಗೆ ಅರ್ಥ ಆಕೈತಿ, ಕೆಲವೊಂದಿಷ್ಟು ಅರ್ಥ ಆಗಂಗಿಲ್ಲ, ಮಾಡಕ್ ಬರಂಗಿಲ್ಲ. ಅದು ಒಂದ. ಮತ್ತ ಮನ್ಯಾವ್ರಿಗೂ ಎಲ್ಲರಿಗೂ ಅರ್ಥ ಆಗಿರ್ತೈತಿ, ಅದನ್ನ ಯಾರಿಗೂ ಅರ್ಥ ಆಗಿಲ್ದ ತರಾನೇ ಇರ್ಬೇಕಾಗಿರ್ತೈತಿ. ಯಾಕಂದ್ರೆ ಗೇಮ್ ಅದ, ಅರ್ಥನ ಆಗಿಲ್ಲ ಅಂತ ಹೇಳ್ಬೇಕಾಗಿರ್ತಿಲ್ಲ. ನೆಕ್ಸ್ಟ್ ನಾಮಿನೇಟ್ ಮಾಡಕ್ಕಾಗಲಿ, ಒಂದ್ ಚಟುವಟಿಕೆ ಆಗಲಿ ಹೇಳಕ್ ಬೇಕಿಲ್ಲ, ಅಲ್ಲಿ ಬೇರೆ ಹೆಸರು ಇರೋದಿಲ್ಲ. ಆಕಿ ಮಾತು ಸ್ಪಷ್ಟನೆ ಇತ್ತು, ಆಕಿ ಹೇಳೋದು ಒಂದು ಅರ್ಥ ಸರಿ ಇರ್ತಿತ್ತು. ಯಾರ ಬಗ್ಗೆ ನೇರವಾದ ದಿಟ್ಟು ಹೃದಯದಿಂದ ಮಾತು ಹೇಳ್ತಳು, ಒಂದು ಪೇಕ್ ಅಂತ ಯಾವ್ದು ಹೇಳ್ತಿರ್ಕಿಲ್ಲ. ಅವ್ರು ಕಂಡದ್ದ, ನೋಡಿದ್ದ, ಪ್ರತ್ಯಕ್ಷ ಅವ್ರು ಮಾಡಿದ್ದ, ಅವ್ರ ಆಟ ಆಡಿದ್ದ ನೇರವಾಗಿ ಹೇಳ್ತಾರೆ, ದಿಟ್ಟು ಆಕಿದಂತೆ ನಾ ರೀಸನ್ ತಪ್ಪಣಂಗಿಲ್ಲ. ಆಕಿ ಕೊಡೋ ರೀಸನ್ ಎಲ್ಲ ಕರೆಸ್ಟ್ ಅದಾವು, ನನಗೆ ಇಷ್ಟ. ಉಳ್ಕಾದ್ರಿಗೆ ಏನಾಯ್ತು ಗೊತ್ತಿಲ್ಲ, ಯಾಕಂದ್ರೆ ಗೇಮ್ ಆಡಕ್ ಬಂದಾರಂತೆ ನಂದ ಸಿರಿನವ್ರ ಅವ್ರದ ಸಿರಿನವ್ರ. ಓಕೆ, ಇನ್ನ ನೆನ್ನೆ ಎಪಿಸೋಡ್ ಅಲ್ಲಿ ನೀವು ಸ್ಪಂದನನ್ನ ಬ್ಲಾಕ್ ಮಾಡ್ತೀರಾ, ಅಂದ್ರೆ ನಾನು ಅವ್ರನ್ನ ಫಾಲೋ ಮಾಡಕ್ ಇಷ್ಟಪಡಲ್ಲ ಅಂದ್ಬಿಟ್ಟು ರಘು ಸರ್ನ ಫಾಲೋ ಮಾಡ್ತೀರಾ. ಯಾಕೆ ಅಂದ್ರೆ ನೀವಿಬ್ರು ಜಂಟಿಯಾಗಿ ಬಂದವರು, ಇಬ್ರು ಆಲ್ಮೋಸ್ಟ್ ಒಂದು 2 ವಾರ ಒಟ್ಟಿಗೆ ಇದ್ದವರು. ಆಮೇಲೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಅವರಿಗೆ, ಅವ್ರು ನಿಮಗೆ 1-2 ವಾರ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ರಿ ಇಬ್ರುನು. ಬಟ್ ಅಂತವ್ರನ್ನ ನೀವೇನಕ್ಕೆ ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ರಿ? ಫಸ್ಟ್ ಆಫ್ ಆಲ್ ಸ್ಪಂದನ ಒಂದು ಸ್ಥಾನದಾಗ ಇಟ್ಟಿನಿ, ಇನ್ನಾದ್ರೂ ಇಟ್ಟದನ್ನಕಿನ ಅಂಥದ್ದೇನು ನನಗೇನು ಕೆಟ್ಟದ್ದು ಮಾಡಿಲ್ಲ, ಅವಳು ನನಗೆ ಕೆಟ್ಟದ್ದು ಮಾಡಿಲ್ಲ, ನನಗೇನು ಕೆಟ್ಟದ್ದು ಮಾಡಿಲ್ಲ. ಅವ್ರ ಬಗ್ಗೆ ಹೇಳುವ ನಾನು ಇದನ್ನಲ್ಲ. ನಾ ಫಸ್ಟ್ ಜಂಟಿಯಾಗಿ ಬಂದಾಗ ಅವ್ರದ್ರಿಂದ ಭಾಳ ಕಾಂಬಿನೇಷನ್ ಭಾರಿ ಇತ್ತು. ನನ್ನ ಮನಸ್ಸಿನ ಅರ್ಥ ಅವಳು ಅರ್ಥ ಮಾಡ್ಕೋದ, ಅವಳ ಮನಸ್ಸಿನ ಅರ್ಥ ನಾ ಮಾಡ್ಕೋದ. ನನಗೊಂದು ಸ್ವಲ್ಪ ಮಾಡೋಣ ಹಿಂಗೆ ಆಗತ್ತೈತೆ ಅಂದ್ರೆ ನನಗೆ ಹೇಳ್ತಳು, ಹಂಗೆ ನಡೀತು. ಹೌದಪ್ಪಿ ಅಂತೇಳಿ ನನಗೆ ಎಲ್ಲ ಆಗ್ತಂಗಿರ ಸರ ಎಲ್ಲರೂ ನೋಡ್ತಾರೆ.
ಒಂದೇ ಥರ ನೋಡ್ತಾನೆ ಅಲ್ಲಿ ಯಾರಿಗೂ ಅವ್ರಿಗೊಂಥರ ಇವ್ರಿಗೊಂಥರ ನೋಡ್ತಾರೆ ನೋಡ್ಕೊತ ಬನ್ನಿ ಹಂಗ ಜಂಟಿ ಹೋಯ್ತು ಜಂಟಿ ಹೋದ ಕೂಡಲೇ ಹಂಗ ಸ್ವಲ್ಪ ಹಂಗ ಕನೆಕ್ಟ್ ಅಂದ್ರೆ ಸ್ವಲ್ಪ ಕಡಿಮೆ ಆಗಕೈತು ಅವ್ರಲ್ಲಿ ನಾ ಇಲ್ಲಿ ಆಗಕೈತಿ ಎಷ್ಟು ಬೇಕಟ್ಟ ಮಾತಾಡ್ದ ಎಷ್ಟು ಬೇಕಟ್ಟ ಕೂತ್ಕೊಳ್ದ ಹಂಗ ನಡೀತು. ಆ ನಂತರ ಬಂದ ಕಿಸಿಂದ ಲಾಸ್ಟ್ಗೆ ಬಂದ ಕಿಸಿಂದ ಒಂದ್ 2-3 ಸಲ ನಾನು ಫಸ್ಟ್ ಅವ್ರು ನಾಮಿನೇಟ್ ಮಾಡಿದ್ರು. ನಾಮಿನೇಟ್ ಮಾಡ್ಬೇಕಾದ್ರು ರಿಸಲ್ಟ್ ಕರೆಸ್ತಿದ್ರಿಕಿಲ್ಲ ಅವ್ರ ಕಡೆ, ನಾವು ಒಂದು ಸರ್ನು ಮಾಡಿರ್ಕಿಲ್ಲ, ಒಂದು ಚಟುವಟಿಕೆಯಾಗೂ ಹೇಳಿರ್ಕಿಲ್ಲ ಅವ್ರ ಬಗ್ಗೆ, ಒಂದು ನಾಮಿನೇಷನ್ ಪ್ರಕ್ರಿಯೆದಾಗೂ ಹೇಳಿರ್ಕಿಲ್ಲ. ಅವರು ಎಷ್ಟೋ ರೀಸನ್ ಇದ್ದು ನಾ ಒಂದು ಇಲ್ಲ ಅವರಿಂದ ಫಸ್ಟ್ ಬರ್ಬೇಕು, ನನ್ನಿಂದ ಹೋಗ್ಬಾರ್ದಂದು ನನ್ನ ಉದ್ದೇಶ ಒಂದಿತ್ತು. ಆ ಪ್ರತಿಯೊಂದು ನಾಮಿನೇಷನ್ ಮಾಡ್ಬೇಕು, ಎಷ್ಟೊಂದು ಸಲ ನಾಮಿನೇಷನ್ ಮಾಡ್ರು, ಎರಡು ಚಟುವಟಿಕೆಯಾಗೂ ಹೇಳ್ರು. ಆನಂತರ ಹಂಗೆ ಬತ್ತು ಒಂದು ನಾಮಿನೇಷನ್ ಪ್ರಕ್ರಿಯೆದಾಗ ಒಂದು ವೀಕೆಂಡ್ ಒಂದು ಇದನ್ನಾಯ್ತು. ನಾಮಿನೇಷನ್ ಅಂದ್ರೆ ಯಾರ ಎಲಿಮಿನೇಟ್ ಆಗಿ ಹೊರಗೆ ಹೋಗಿರಿ ಅನ್ನೋ ಯಾರು ಹೊರಗೆ ಹೋಗ್ಬೋದು ಸರ್ಗಳು ಕ್ವಶನ್ ಹಾಕಿದಾಗ ಅವಾಗ ಎಲ್ಲರನ್ನೂ ಕೇಳ್ತಾರೋ, ಎಲ್ಲರೂ ಕೇಳ್ಕೊತ ಬಂದಾಗ ನಂದು ಬಂದಾಗ ಸರ್ ಸ್ಪಂದನ ಹೋಗ್ಬೋದು ತಿಳ್ಸಿ ನಾ ಅಂದಾಗ ನಾ ಏನನ್ನಿ ಅದು ಎಪಿಸೋಡ್ ಮುಗಿದ್ಕೊಂಡೆ ವಾಶ್ರೂಮ್ ಹೋಗೋತ್ನಾಗ ಸ್ಪಂದನ ಏನು ಮನಸ್ಸಿಗೆ ಹರ್ಟ್ ಆಗಿದ್ರು, ಸಾರಿ ಅಪ್ಪಿ ಹೇಳ್ಬೇಕನ್ನಿಸ್ತು ಹೇಳಿ ಅಂತ ತಿಳಿಸಿದ್ದು ಈ ಮಾತಂದಾಗ ಅದನ್ನ ಮತ್ತೊಂದು ನಾಮಿನೇಷನ್ ಪ್ರಕ್ರಿಯೆ ಬಂದಾಗ ಅದನ್ನ ರಿಸೈನ್ ಇಟ್ಕೊಂಡು ನನಗೆ ಇದನ್ನ ಕೊಡ್ತಾವ. ಅಪ್ಪಿ ನಿನಗೆ ಯಾವ ರೀತಿ ಕೇಳಿ ನಾ ಯಾವ ಉದ್ದೇಶದಲ್ಲಿ ನೀನು ನಾ ಕೇಳು ಉದ್ದೇಶ ಸಾರಿ ಕೇಳ್ಬೇಕಂದ್ರೆ ನಿನಗೆ ಕ್ಷಮಿಸ್ಬೇಕು, ನೀನು ಹೊಲಸ್ಕೋಬೇಕು, ನಿನ್ನ ಜೋಡಿಸಿ ಇದನ್ನಿರ್ಬೇಕು ಅಂತ ಆ ರೀತಿ ಕೇಳಿಲ್ಲ. ನೀನು ಏನೋ ಒಂದು ಮನಸ್ಸಿಗೆ ಬೇಜಾರಾದ್ರೆ ಆ ಟೈಮ್ದಾಗ ಹೇಳ್ಬೇಕು ಅನ್ನಿಸ್ತು ಹೇಳಿ ಸಾರಿ ಅಂತ ಕೇಳಿದೀನಿ ಹೊರತಾಗಿ ನಂದೊಂದು ವ್ಯಕ್ತಿತ್ವದ ರೂಪದಾಗ ಕೇಳಿನಿ. ಅದನ್ನ ಇಟ್ಕೊಂಡು ನಾಮಿನೇಷನ್ ಮಾಡಬಾರ್ದಾಗಿತ್ತು. ಇದು ನನ್ನ ಮನಸ್ಸಿಗೆ ಕಲಕಾಯ್ತು. ಹಿಂಗೆ ಅದ್ರ ಸಲುವಾಗಿ ಅವ್ರನ್ನ ಬ್ಲಾಕ್ ಮಾಡಿ ಇನ್ನು ಸರ್ಗಳಿಗೆ ಫಾಲೋ ಮಾಡ್ಬೇಕಾದ್ರೆ ರಘು ಸರ್ಗಳಿಗೆ ಅವರಿಂದಂತ ಯಾರಿಗೆ ಹೇಳಕತ್ತದಿಲ್ಲ. ಅವ್ರು ಒಂಥರ ಅಷ್ಟು 46-45 ಏಜ್ ಆದ್ರೂ ಎಲ್ಲ ಹುಡುಗರ ಥರ ಅವ್ರದ್ದು ಎನರ್ಜಿ ಆಯಿತು, ಒಂದು ಮೋಟಿವೇಶನ್ ಆಯಿತು, ಒಂದು ಪ್ರತಿಯೊಂದು ಎಲ್ಲದರೊಳಗೂ ಅಲ್ಲಿ ಅದಾರಂದ್ರೂ ರಘು ಸರ್ಗೆ ಗೊತ್ತೈತಿ. ಇದು ಯಾವ್ದು ಗೊತ್ತಿಲ್ಲ ಅನ್ನೋಂಗಿಲ್ಲ. ಅದ್ರ ಸಲುವಾಗಿ ಇವರಿಂದ ನಾವು ತಿಳ್ಕೊಬೇಕಾದ ಭಾಳ ಐತಿ. ಸರ್ ಇಲ್ಲಿ ಆದ್ರೂ ತಿಳ್ಕೊಂಡ್ನು ಹೊರಗೆ ಬಂದು ತಿಳ್ಕೊಂಡ ತಿಳ್ಕಿಸಿಂದ ಫಾಲೋ ಮಾಡಿ. ಓಕೆ, ಇನ್ನ ದುರಾಂಕಾರದ ಬಗ್ಗೆ ಅಹಂಕಾರದ ಬಗ್ಗೆ ಬಂದಾಗ ನೀವು ಗಿಲ್ಲಿ ಹೆಸರು ತಗೊಂತೀರಿ. ಅಂದ್ರೆ ಗಿಲ್ಲಿಗೆ ನಾನೇ ಗೆದ್ಬಿಡ್ತೀನಿ, ನಾನೇ ಅನ್ನೋದು ಜಾಸ್ತಿ ಅಹಂಕಾರ ಇದೆ ಅಂತ ಯಾಕೆ ನಿಮ್ಗೆ ಹಂಗ ಅನ್ನಿಸ್ತು ಅಂತ? ಯಾಕೆ ಹಂಗ ಅನಿಸ್ತಂದ್ರ ಪ್ರತಿಯೊಂದು ವಿಷಯದಾಗಲಿ ಕಾವ್ಯಾನಿ ಈಚೆ ಕಡೆ ನಾ ಈಚೆ ಕಡೆ, ಸುದೀಪ್ ಸರ್ ಕೈಯಾಗ್ರಿ ನಾ ಈಚೆ ಕಡೆ ನೀ ಈಚೆ ಕಡೆ, ನಾವೆಲ್ಲಿ ಹೋಗ್ರಿ ಅಂತ ನಾವೆಲ್ಲಿ ಹೋಗ್ಬೇಕು? ನಾವು ಕಷ್ಟಪಟ್ಟು ಆಡತ್ತಲ್ಲ, ನಾವು ಕಷ್ಟಪಟ್ಟದ್ವು ಅಲ್ಲಿ ಎಲ್ಲರೂ ಪ್ರತಿಯೊಬ್ರು ಕಷ್ಟಪಟ್ಟು ಆಡತಾರ. ಅಂದ್ರೆ ಒಂದು ಕಾಮಿಡಿ ರೂಪದಾಗಲಿ, ಒಂದು ಯಾರಿಗಾರ ಒಂದು ಹೇಳು ಮಾತಿನಾಗಲಿ ಕಾವ್ಯಾನಿ ಈಚೆ ಕಡೆ ನಾ ಈಚೆ ಕಡೆ ಈ ರೀತಿ ಮಾತಾಡೋಣ ನನಗೆ ಮನುಷ್ಯ ಒಂಥರ ನೋವು ಆಕೈತ್ರಿ ನನಗೆ. ಪಾಳೆ ಲಿಸ್ಟ್ ಯಾರು ಹೋಗ್ಬೇಕಾರ ಅವ್ರ ಹೆಸರು ಇವ್ರ ಹೆಸರು ನಾವು ಅವ್ರ ಲಿಸ್ಟ್ನಾಗ ನಾವು ಇದ್ದರಿಕಿಲ್ಲ. ಯಾಕಿಲ್ಲ? ನಾವ್ಯಾಕಿಲ್ಲ? ನೀವೇನು ಮಾಡತ್ತೀರಿ ಅಂತ ಕೆಲಸ? ನನಗೊಂದು ಮನುಷ್ಯನಾಗ ಕಾಲು ಕೆಲಸ. ನೀವು ಕಾಮಿಡಿ ಬಿಟ್ರೆ ಮತ್ತೇನು ಟಾಸ್ಕ್ ಆಡತ್ತಿಲ್ಲ, ಯಾವ್ದು ಫಿಸಿಕಲ್ ಟಾಸ್ಕ್ ನಿಮ್ಗೆ ಕೊಟ್ರೆ ನಿಗುದಿಲ್ಲ, ಯಾರ ಜೋಡಿ ತೆಕಿಬಿ ಕಾಯ್ಬೇಕಾದ್ರು ಆಗೋದಿಲ್ಲ ನಿಮಗೆ. ನೀವು ಕಾಮಿಡಿ ಬಿಟ್ರೆ ನಿಮ್ಗೆ ಕಾಮಿಡಿ ಜಗತ್ತು ಬಿಟ್ರೆ ಅಲ್ಲಿ ಬೇರೆ ಜಗತ್ತು ಇಲ್ಲ ನನಗೊಂದು ಅವ್ರ ತಲೆಯಾಗ ಒಂದು ಕಾಡ್ತದೆ ನನಗೆ. ಹಿಂಗೆ ಯಾಕಂತೀರಿ? ಅಹಂಕಾರದ ಮಾತ್ಯಾಕ? ಈಚೆ ಕಡೆ ನಾವು ಈಚೆ ಕಡೆ ನಾವೆಲ್ಲಿಗೂ ನಾವು ಅವು ಕಷ್ಟಪಟ್ಟ ಬಂದದಲ್ಲ, ನಾವು ಒಬ್ಬ ಹೆಸರು ಮಾಡ್ಕೊಂಡು ಬಂದು ಇಲ್ಲಿ. ನನಗೆ ಆ ಅಹಂಕಾರ ಮಾತ ಆ ದುರಹಂಕಾರ ಮಾತ ನನಗೆ ಬೇಡ. ಮಾಡೋದ್ರ ಅದನ್ನ ಮನಸ್ಸಿನಾಗ ಇಟ್ಕೊಂಡು ಇಂದ ಏನೋ ಇತ್ತು ಮನಸ್ಸಿನಾಗ ಇಟ್ಕೊಂಡು ಕೆಲಸ ಮಾಡುವ ಅನ್ನೋದು ನನ್ನ ಉದ್ದೇಶ ಅಂದ್ರೆ ಅವ್ರಿಗೆ ಸ್ಪಷ್ಟನೆ ಕೊಟ್ಟಿನಿ. ಓಕೆ, ಇನ್ನ ಇಲ್ಲಿ ಹೊರಗಡೆ ಬಂದಿರ್ತೀರಾ, ಇವಾಗ ನೋಡಿರ್ತೀರಾ, ಗಿಲ್ಲಿ ಕ್ರೇಜ್ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ಗಿಲ್ಲಿ ಗೆಲ್ತಾರೆ ಅನ್ಸುತ್ತಾ ಬಿಗ್ ಬಾಸ್? ನಾ ಅವ್ರು ಗೆಲ್ತಾರ ತನಕಿತ್ತು ನಾ ಇದ್ನಾರ ನನಗೆ ಗೆಲ್ತೀನಿ ಅನ್ಸ್ತದ ನನಗಲ್ಲಿ. ನನಗೆ ಯಾಕಂದ್ರೆ ಅಷ್ಟು ಕಾಂಪಿಡೆಂಟ್ ಆಗೇ ಇದ್ರಿ ಅಲ್ಲಿ. ಇನ್ನು ಮುಂದಿನ ಟಾಸ್ಕ್ಗಳ ಯಾರು ಗೆಲ್ತಾರತ್ ನಾ ಅನ್ನಕ್ ಹೋಗುದಿಲ್ರಿ. ಯಾರು ಗೆಲ್ತಾರತ್ ಇನ್ನ 3 ವಾರ ಐತ್ರಿ, ಯಾರಿಗೆ ನಾ ಸ್ಪಷ್ಟನೆ ಕೊಡಂಗಿಲ್ರಿ. ಯಾಕಂದ್ರೆ ಈಗ ಅವ್ ಗಿಲ್ಲಿ ಮ್ಯಾಲ ಅದಾನ ಅಂತ ತಿಳಿಸಿ ನಾ ಮ್ಯಾಲ ಅವ ಗೆಲ್ತಾನತ್ ನಾ ಅನ್ನಕ್ಕೂ ಹೋಗುದಿಲ್ಲ. ಲಾಸ್ಟ್ ಇದ್ ಮನುಷ್ಯನ ಮುಂದೆ ಯಾಕೆ ಬರಂಗಿಲ್ರಿ, ನಾ ಅನ್ನಕ್ ಹೋಗುದ್ರಿ ಯಾರು ಗೆಲ್ತಾರ ಅಂತ ತಿಳಿಸಿ ನಾ ಇದ್ನಾರ ನಾನು ಗೆಲ್ತೀನತ್ ನಾ ಅನ್ಕೊಳವ. ಇನ್ನೊಂದಿನ ಹೇಳ ಇನ್ನೂ ಎಷ್ಟೋ ಜನ ಆಯ್ತ್ರಿ ಅಲ್ಲಿ ಆಡೋರ್ದಾರು, ಗೇಮ್ ಆಡೋರ್ದಾರು. ಓಕೆ, ಇನ್ನ ಮಕ್ಳು ಬರ್ತಾರೆ, ಮಕ್ಳು ಕೂಡ ನಿಮ್ ತರನೇ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬಂದ್ಬಿಟ್ಟಿರ್ತಾರೆ ನಿಮ್ ಮಕ್ಳು ಫ್ಯಾಮಿಲಿ ರೌಂಡ್ ಅಲ್ಲಿ. ಹೆಂಗ್ ಅನ್ನಿಸ್ತದ ನೋಡಿ? ಅಂದ್ರೆ ನೀವು ಅವರು ಎಲ್ಲ ಒಂದೇ ತರ ಅನ್ನಿಸ್ತಾ ಇದೀರಾ, ಹೇರ್ ಸ್ಟೈಲ್ ಸಖತ್ತಾಗಿ ಕಾಣಿಸ್ತಾ ಇದ್ರಿ ಎಲ್ರು. ಹೆಂಗ್ ಅನ್ನಿಸ್ತು ನಿಮಗೆ ಮಕ್ಳನ್ನ ಹೇರ್ ಸ್ಟೈಲ್ ನೋಡಿ? ಬಾಳ ಖುಷಿ ಆತ್ರಿ. ಆ ಟೈಮ್ದಾಗ ಈ ತಲೆ ಮಾಡ್ಸ್ಕೊಂಡ್ ನಾನು ಒಬ್ಬ ಆಮೇಲೆ ನಾತೀನಿ ಒಳಗ ಅದ್ರ ಜೋಡಿ ನನ್ನ ಮಕ್ಕಳು ನನ್ನ ಜೋಡಿ ಫ್ಯಾಮಿಲಿ ಆದ್ರು. 3 ಮಂದಿ ಪಾರ್ಟ್ನರ್ ಆದ್ರು. ನಾವ 3 ಮಂದಿ ಸ್ಟೈಲ್ ಕಟಿಂಗ್ ಒಂಥರ ಸಿಕ್ಕಾಪಟ್ಟಿ ಖುಷಿ ಆಯ್ತು. ನನ್ನ ಮಕ್ಕಳು ನೋಡಿದ್ರ ಇಷ್ಟು ದುಃಖನೂ ಆಗದೈತಿ, ಇಷ್ಟು ಖುಷಿನೂ ಆಗದೈತಿ. ಇನ್ ನಾ ಹಾಳಾಕೈತಿನ ಅವ್ರೆಲ್ಲರೂ ಹತ್ತಾರು ಎಲ್ಲಾರು ಒತ್ತಾರ ನಾ ಅಲ್ಲಿ ಭಾಳ ತರ್ಕೊಂಡು ಭಾಳ ದುಃಖ ಬರದಿತ್ತು. ನನ್ನ ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಆದ್ರೆ ನನಗೊಂದು ಹಳ್ಳಿ ಬೆಳೆದ ರೀತಿ ಐತಿ. ನನ್ನ ವ್ಯಕ್ತಿತ್ವದ ಪ್ರಕಾರ ನನಗೊಂದು ಸೆಂಟಿಮೆಂಟ್ ಅಂದ್ರೆ ಭಾಳ
ಅದನ್ನ ನೋಡ್ರಿ ನಾ ಏನಾರ ಕಣ್ಣೀರು ಸುರಿಸಿದ್ರೆ ಅವ್ರು ಕಣ್ಣೀರು ಹಾಕ್ತಾರೋ ಎಲ್ಲರೂ ಕಣ್ಣೀರು ಹಾಕ್ತಾರ ಅಂತ ಹೇಳಿಕ್ಸಿನ ಅದನ್ನ ತಡ್ಕೊಂಡು ಅದ್ರ ಜೋಡಿ ಎಂಜಾಯ್ ಮಾಡಿ ಅದ್ರ ಸ್ಟೈಲ್ ನೋಡಿದ ಒಂದು ಖುಷಿನೂ ಆಯ್ತು. ಇಲ್ಲಿ ಹೊರಗೆ ಬಂದ ಕೂಡಲಿ ನನಗೆ ಯಾರು ಕೆಟ್ಟ ಕಮೆಂಟ್ ಮಾಡಿಲ್ಲ, ಒಳ್ಳೆ ಒಂದು ಸ್ಟೈಲ್ ಅದು ವಿಡಿಯೋಸ್ ಎಲ್ಲ ಎಷ್ಟು ವೈರಲ್ ಆಗಿದೆ ಅಂದ್ರೆ ಈ ಕಾವ್ಯ ಒಂದ್ ಮಗುನ ಮತ್ತೆ ಗಿಲ್ಲಿ ಒಂದ್ ಮಗುನ ಎತ್ಕೊಂಡಿರೋದು. ಅಂದ್ರೆ ಎಲ್ರು ಹೆಂಗಂದ್ರೆ ಫ್ಯೂಚರ್ ಮೋಸ್ಟ್ಲಿ ಹಿಂಗೆ ಇರುತ್ತೆ ಅನ್ಸುತ್ತೆ. ಅಂದ್ರೆ ಇವ್ರಿಬ್ರು ಒಟ್ಟಿಗೆ ಇಬ್ರು ಒಂದೊಂದ್ ಮಗುನ ಎತ್ಕೊಂಡಿರೋದು ಫೋಟೋ ಹಾಕೊಂಡು ಮೋಸ್ಟ್ಲಿ ಫ್ಯೂಚರ್ ಹಿಂಗೆ ಇರುತ್ತೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಸಿಕ್ಕಾಪಟ್ಟೆ ವೈರಲ್ ಮಾಡ್ತಾ ಇದಾರೆ. ಗಿಲ್ಲಿ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಮಕ್ಳ ಜೊತೆ ಆಟ ಆಡ್ಕೊಂಡು, ಇಡೀ ಮನೆ ಪೂರ್ತಿ ಓಡಾಡಿಸ್ಬಿಟ್ರು. ಸೊ ಮನೆಯವರೆಲ್ಲ ಏನಂದ್ರು ಮಕ್ಳನ್ನೆಲ್ಲ ನೋಡಿ? ಮನೆಯವರೆಲ್ಲ ಖುಷಿ ಪಟ್ರಿ. ಅವಳು ಭಾಳ ಎನರ್ಜಿ ಅದಾರು, ಭಾಳ ಆಕ್ಟಿವ್ ಆಗಿದಾರು. ಇಷ್ಟು ಆಕ್ಟಿವ್ ಹುಡುಗರನ್ನ ಎಲ್ಲಿ ನೋಡಿಲ್ಲ ಈ ರೀತಿ ಅನ್ನಕತ್ರು. ಭಾಳ ಆಕ್ಟಿವ್ ಅದಾರ ಮ್ಯಾಮ. ಅವರೆಲ್ಲ ಅಲ್ಲಿ ಓಡಾಡಲಿ ಮ್ಯಾಮ, ಕಲ್ಲಾಗ ಮಣ್ಣಾಗ ಮುಳ್ಳಾಗ ಓಡಾಡಿದಾರ ಅವ್ರ. ಅವ್ರಿಗೇನು ಒಂದು ಇಲ್ಲಿಂದ್ರೆ ಅಲ್ಲಿ ಹಾರಿನೂ ಏನಾಗೋದಿಲ್ಲ. ನನ್ನ ಮಕ್ಳು ಕಲ್ಲಿದ್ದಂಗ ಫುಟ್ಬಾಲ್ ಇದ್ದಂಗ, ಅಲ್ಲಿ ಗ್ವಾರಿಗೆ ಹೋಗೋದ್ರು ಇಲ್ಲಿ ಪುಟ್ಟದ್ ಬಂದಿಲ್ಲ ಅಂತಾರು ಅಂತಾರ ನನ್ನ ಮಕ್ಳು ಅಂತ. ಓಕೆ, ಇನ್ನು ಅಶ್ವಿನಿ ಅವ್ರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸ್ಟಾರ್ಟಿಂಗ್ ಎಲ್ಲ ತುಂಬಾ ಅಗ್ರೆಸಿವ್ ಆಗಿರ್ತಾ ಇದ್ರು, ಈ ನಡುವೆ ತುಂಬಾ ಸಾಫ್ಟ್ ಆಗಿದ್ದಾರೆ. ಸೊ ಅವ್ರ ಆಟದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅಂಡ್ ನಿಮ್ ಜೊತೆ ಚೆನ್ನಾಗ್ ಕೂಡ ಇದ್ರು ಅವರು. ಹೌದು, ನನಗೆ ಅಶ್ವಿನಿ ಮ್ಯಾಮ್ ಬಗ್ಗೆ ಏನು ಎರಡಿಲ್ರಿ. ನನಗೆ ಅವ್ರಿಗೆ ಅದನ್ನು ಪ್ರಶ್ನೆ ಅದಕ್ಕಂದ್ರೆ ಅವ್ರ ಮಾತುಗಳಾಯ್ತು, ಅವ್ರ ಒಂದು ಸ್ಟ್ಯಾಂಡ್ ತಗೋದಾಯ್ತು, ಒಂದು ಒಬ್ಬರ ಜೋಡಿ ವಾದ ಮಾಡೋದಾಯ್ತು, ನನಗೆ ಭಾಳ ಇಷ್ಟ ಆಗಿತ್ತು. ಯಾಕಂದ್ರೆ ಮನ್ಯಾಗ ಇಂಥವ್ರೊಬ್ರು ಬೇಕು, ಇಂಥ ಹಿಂಗೆ ಸೌಂಡ್ ಇರಬೇಕು, ಮನ್ಯಾಗ ಒಬ್ಬರದಾರ ಇರಬೇಕು ತನ್ನೂ ಒಂದು ನನಗೆ ಭಾಳ ಇದನ್ನಿತ್ತು. ಅದರ ಬರ್ಬರ್ತಾ ಒಂದು ನಡ್ದಾಕೊಂದು 2-3 ಇಶ್ಯೂ ಅದು 2 ಇಶ್ಯೂ ಆದ್ಮೇಲೆ ಸರ್ ವಾರ್ನಿಂಗ್ ಮಾಡ್ರು, ಈ ರೀತಿ ಹೋಗ್ಬಾರ್ದು, ಈ ರೀತಿ ಬಳಸಬಾರ್ದು ಪದಗಳು ಅಂತ ಹೇಳಿಸಿದಾಗ ಅವ್ರು ಏನೋ ಮೌನವಾಗಿದ್ರನ್ನ ಗೆಲ್ಬೇಕು ಅನ್ನೋ ತಲೆಯಾಗಿ ತಗೊಂಡ್ರು. ಅದು ನನಗೆ ಇಷ್ಟ ಆಗಲಿಲ್ಲ. ಅದ್ರ ಸಲುವಾಗಿ ನಾ ಎಷ್ಟೋ ಸಲ ನಾಮಿನೇಟ್ ಮಾಡೀನಿ. ಅಶ್ವಿನಿ ಮ್ಯಾಮ್ ನಿಮ್ಮನ್ನ ಹಿಂಗೆ ಇರಕ್ಕೆ ಇಷ್ಟಪಡೋದಿಲ್ಲ, ನಿಮ್ಮ ಮೊದಲು ನಂಗೆ ಇರಬೇಕು, ಅಶ್ವಿನಿ ಮ್ಯಾಮ್ ಸೌಂಡ್ ಕೇಳಬೇಕು, ಅಶ್ವಿನಿ ಮ್ಯಾಮ್ ಆವಾಜ್ ಇರಬೇಕು ಅಂತ ಹೇಳಿ ನಾ ಎಷ್ಟೋ ಸಲ ಎರಡು ಸಲ ನಾಮಿನೇಟ್ ಮಾಡೀನಿ ರೀ, 2-3 ಸಲ. ಅಷ್ಟಾದ್ರೂ ನಡ್ಬಾರ್ಕೊಂದು ಇಶ್ಯೂ ಅದು. ಆಟ ಅಂತ ಬಂದಾಗ ಆಡ್ತಾರು, ಅವ್ರಿಗೂ ಲಾಸ್ಟ್ ತಗ ಹೋಗಿಸಿಂದ ಪ್ರೂವ್ ಮಾಡ್ಕೋಕಾಗೋದು ಇಷ್ಟ. ಒಂಥರ ಒಂದು ಮೆಟ್ಲಿಗೆ ಹೋಗ್ತಾರು, ಅಲ್ಲಿ ಲಾಸ್ಟ್ ಹೋಗಿ ಸಿಂಹಾಸನ ಮೇಲೆ ಕೊಂಡಾಕೋದು ಇಷ್ಟ. ಅದೇ ಪಾಪ ಕ್ಯಾಪ್ಟನ್ಸಿಗೆ ಯಾವಾಗ್ಲೂ ಹಂಗೆ ಆಗತ್ತೆ. ಅಂಡ್ ಇನ್ನ ಮನೇಲಿರೋರ್ಗೆ ಏನಾದ್ರು ಇದೆಯಾ ಅಂದ್ರೆ, ಅಶ್ವಿನಿ ಜೊತೆ ನಾವು ಗಲಾಟೆ ಮಾಡಿದ್ರೇನೆ ಹೈಲೈಟ್ ಆಗ್ತೀವಿ, ಅಶ್ವಿನಿ ಅವ್ರ ಜೊತೆ ಜಗಳ ಮಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ ಅನ್ನೋದು ಮನೆಯಲ್ಲಿ ಇರೋರ್ಗೆ ಸ್ವಲ್ಪ ಜನಕ್ಕೆ ಏನಾದ್ರು ತಲೆಯಲ್ಲಿ ಇದೆಯಾ ಅದು ಅಂತ? ತಲೆಯಲ್ಲಿ ಇರೋರಂದ್ರೆ, ಈಗ ನಾವ ನಿಮ್ಮ ಜಗಳಾಡತ್ತು ಅಂದ್ರೆ ಅವ್ರದ್ದು ಅಷ್ಟೇ ಜಗಳ ಇರ್ಬೇಕ್ರಿ. ಇಲ್ಲಿ ನಡ್ಬಾರಕ್ ಭಾಗವಹಿಸವ್ರು ಅವ್ರು ಹೈಲೈಟ್ ಆಗಿ ಬರ್ತಾರೆ ಇಷ್ಟ ರೀ. ಹೈಲೈಟ್ ಆಗಕ್ಕೆ ನಂದು ಒಂದು ಏನಾರು ಕೂಡಿಸಿರೋದ್ರೊಳಗೆ ನಾನು ಟೆಲಿಕಾಸ್ಟ್ ಆಗ್ಬೋದು, ಅವ್ರ ತಲೆ ಆಗಿರ್ತೈತಿ ಅದ, ನಾನು ಹೊರಗೆ ಒಂದು ಏನಾರ ಥರ ತೋರಿಸ್ಕೋಬಹುದು, ನಾನು ಜಗಳಾಡಿದನಂತ ಅಲ್ಲಿ ಹೇಳ್ಕೋಬಹುದು. ಈಗ ವೀಕೆಂಡ್ ಬಂದಾಗ ಸರ್ಗಳು ಸುದೀಪ್ ಸರ್ಗಳು ಕೇಳ್ತಾರೋ, ಮಾಡು ನೀ ಯಾಕೆ ಅವರೆಲ್ಲ ಜಗಳಾಡಿದ್ರು ನೀ ಯಾಕೆ ಸುಮ್ಮನಿದ್ದಿ? ನಂದು ಅಲ್ಲಿ ಹೋಗುವಂಥ ವಿಷಯ ಇರೋದಿಲ್ಲ, ನಂದು ಕೇಳುವಂಥ ಪ್ರಶ್ನೆನೂ ಇರೋದಿಲ್ಲ. ಅಲ್ಲಿ ಅವ್ರು ಜಗಳ ಇರ್ತೈತಿ, ಅವ್ರು ಕೇಳತ್ತಾರೋ ಅವ್ರು ಹೇಳತ್ತಾರೋ, ಅವ್ರು ಕೇಳತ್ತಾರೋ ಅವ್ರು ಹೇಳತ್ತಾರೋ, ಅದಕ್ಕೆ ಅವ್ರಿಗೆ ವಾದ ಚಂದ. ನೀವು ಅವಾಗ್ಲೇ ಹೇಳಿದ್ರಲ್ಲ, ಗಲಾಟೆ ಮಧ್ಯ ಹೋದ್ರೆ ಮಧ್ಯ ಬಂದ ಅಂತ ನಾಮಿನೇಟ್ ಮಾಡ್ತಾರೆ, ಮಧ್ಯ ಬರ್ಲಿಲ್ಲ ಅಂದ್ರೆ ಮಧ್ಯ ಬರ್ಲಿಲ್ಲ ಅಂತ ನಾಮಿನೇಟ್ ಮಾಡ್ತಾರೆ. ಅಲ್ಲಿ ಜನ ಹೆಂಗ್ ಇರ್ಬೇಕು ಅನ್ನೋದು ತಿಳಿದಿಲ್ರಿ. ಅಲ್ಲಿ ಪ್ರತಿಯೊಂದು ಒಂದು ರೀಸನ್ ಸಾಕ್ರಿ ಇಲ್ಲಿ ನಾಮಿನೇಟ್ ಮಾಡಕ. ಹಿಂಗ್ ವಿಷಯದಾಗ ಅಲ್ಲಿ ಅವ್ರವ್ರ ಜಗಳದಾಗಿದ್ದ ಮಧ್ಯ ಬಂದ್ ಹೈಲೈಟ್ ಮಾಡ್ಕೋತಿರು. ಅವ್ರದ್ದು ಏನಾರ ಒಂದು ತಗೊಂಬಂದ್ಕೊಳ್ಳಿ, ಅವ್ರ ಹೆಸರು ಅಷ್ಟೇ ಸಾಕ. ಈ ಒಂದು ಹೆಸರು ಅಂದ್ರೆ ಅಲ್ಲಿ ಒಂದು ಕಂಟೆಂಟ್ ಅದ, ಅವ್ ಬಂದಾರೆ ಇಲ್ಲಿ ನನ್ನ ಯಾಕೆ ಹೆಸರು ತಗೋದ್ರಿ ನೀವು, ಅಲ್ಲಿ ಚಾಲು ಅದು ಹೆಸರು ಅಟ್ಟ ತಗೋದ್ ಅವ್ನು ನೋಡ್ತಿರ್ತಾನ, ಕಿವಿ ಕೇಳ್ತಿರ್ತಾನ, ನಾವು ನನ್ನ ಹೆಸರು ಯಾವಾಗ ಬರ್ತೈತೆ ನಾನು ಯಾವಾಗ ಹೋದಿನ, ನನ್ನ ಹೆಸರು ಯಾವಾಗ ಬರ್ತೈತೆ ನಾನು ಯಾವಾಗ. ಓಕೆ ಸರಿ, ಅಶ್ವಿನಿ ಅವರು ಅಂದ್ರೆ ನಾಟಕ ಮಾಡ್ತಾ ಇದಾರೆ, ಅವ್ರು ಬದಲಾಗಿಲ್ಲ ಅನ್ಬಿಟ್ಟು ಕಾವ್ಯ ಅವರು ನಿನ್ನೆ ಕೂಡ ಹೇಳ್ತಾರೆ ಎಪಿಸೋಡ್ ಅಲ್ಲಿ. ನಿಮ್ಗೆ ಹಂಗ ಅನ್ಸುತ್ತಾ? ಅಂದ್ರೆ ಅಶ್ವಿನಿ ಅವ್ರು ಶೋಗೋಸ್ಕರ ನಾಟಕ ಮಾಡ್ತಿದಾರೆ, ಅವ್ರು ಬದಲಾಗಿಲ್ವಾ ಕಾವ್ಯ ಹೇಳಿರೋ ತರ? ನನಗೇನು ಶೋ ನಾಟಕ ಪಾಠಕ್ಕೆ ಅನ್ಸಂಗಿಲ್ರಿ. ಯಾಕಾರ ಅವ್ರು ಒಂದು ಅವ್ರು ಇನ್ನೂ ಹಂಗ ಅದಾರ್ರಿ. ಆದ್ರೇನ ಇದೊಂದು ವಾಯ್ಸ್ ಅನ್ನೋದಾಯ್ತು, ಅಲ್ಲಿ ಜಗಳಾಡುವಂಥವ್ರು ಯಾರು ಇಲ್ಲರಲ್ಲಿ, ಯಾರು ಕೇಳುವಂಥ. ಈಗ ಫಸ್ಟ್ ಒಂದು ಕಂಟೆಂಟ್ಸ್ ಇದ್ದಾರಂದ್ರೆ, ಈಗ ಅರ್ಧ ಕಂಟೆಂಟ್ಸ್ ಉಳ್ದಾರಂದ್ರೆ ಈಗ ಅದ್ರೊಳಗೆ ಯಾರು ಇಲ್ರಿ ಅಲ್ಲಿ ಅಂತ ಜಗಳ ತೆಗಿಯೋರು ಯಾರಿಲ್ಲ, ಒಂದು ಏನು ಅಲ್ಲಿ ಕಿರಿಕ್ ಮಾಡೋರು ಯಾರಿಲ್ಲ. ಎಲ್ಲ ಒಂಥರ ಸೈಲೆಂಟ್ ಐತ್ರಿ. ಸೈಲೆಂಟ್ ಐತೆ ಅಂದ್ರೆ ಅವ್ರು ಮಾತಾಡೋತ್ನೇ ಮಾತಾಡ್ತಾರೆ, ನನಗೇನು ಹಂಗೆ ಅನ್ಸೋದಿಲ್ಲ. ಆದ್ರೂ ಒಂದು ಸ್ವಲ್ಪ ಮೌನ ಆಗ್ಯಾರಂದ್ರೆ ನಾನು ಇದ್ರ ಬಗ್ಗೆ ಅಂತೇನು ಹೇಳಂಗಿಲ್ಲ. ಅವ್ರು ಯಾಕೆ ಆಗ್ಯಾರೋ ಅವ್ರಿಗೆ ಗೊತ್ತು, ಅವ್ರು ನನಗೆ ಹೇಳಕ್ಕೆ ಇಷ್ಟಪಡೋದು, ಅವ್ರ ಆತ್ಮ ಗೊತ್ತಿರೋದು. ಓಕೆ, ಗಿಲ್ಲಿ ಕ್ಯಾಪ್ಟನ್ಸಿ ಹೆಂಗಿರತ್ತೆ ಈ ವಾರ? ಗಿಲ್ಲಿ ಕ್ಯಾಪ್ಟನ್ಸಿ ಹೆಂಗಿರತ್ತೆ ಅಂದ್ರೆ, ಈಗೆಲ್ಲ ಕ್ಯಾಪ್ಟನ್ಸಿ ಜನ ಆಯ್ಕೆ ಮಾಡಿ ಅವ್ನು ಇಡ್ಸ್ಯಾರಂದ್ರೆ ನಾ ಮಾಡ್ತಾನೆ ಅನಿಸ್ತೈತ್ರಿ. ಈಗ ಈಗ ನಿಯತ್ತಾಗಿ ಮಾಡಿದಂದ್ರೆ ಅವ್ನೆಲ್ಲ ಮಾಡಿದೆಲ್ಲ ಬೇಕತ್ ನಾ ಅನ್ಸವ್. ಈಗ ನಿಯತ್ತಾಗಿ ಅವ್ನು ಹೆಂಗಿದ್ದಿಲ್ಲ ಹಂಗ ತೋರಿಸ್ ಮಾಡ್ಬೇಕು. ಅವ್ನು ಕ್ಯಾಪ್ಟನ್ಸಿ ಒಂದು ಕಾಮಿಡಿ ರೂಪವಾಗಿ ಮಾಡ್ಬೇಕು, ಕಾಮಿಡಿ ರೂಪವಾಗಿ ಕರಿಬೇಕು, ಕಾಮಿಡಿ ರೂಪವಾಗಿ ಕ್ಯಾಪ್ಟನ್ಸಿ ಕಂಟಿನ್ಯೂ ಮಾಡ್ಬೇಕು. ಇದನ್ನ ಸೀರಿಯಸ್ ಆಗಿ ಮಾಡಿದಂದ್ರೆ ನೀ ಹಿಂದಿರಾಕ್ ಸೀರಿಯಸ್ ಹಿಂದಿ ಇದೆಲ್ಲ ಬೇಕತ್ ನನಗೆ ಅನಿಸ್ತದೆ. ಇದೊಂದೇ ಪ್ರಶ್ನೆ. ಒಂದು ಮಾಡ್ಬೇಕಾದ್ರೆ ನೀ ಕಾಮಿಡಿ ರೂಪಾಗೆ ಅವ್ರನ್ನು ನೀ ಕಾಮಿಡಿ ರೂಪಾಗೆ ನೀನು ಬೇರೆದವ್ರ ಕ್ಯಾಪ್ಟನ್ಸಿ ಇದ್ದಾಗ ಹಂಗ್ ಮಾಡ್ತಿದ್ಯಾ, ನೀ ಕ್ಯಾಪ್ಟನ್ಸಿ ಆದ್ಮೇಲೆ ನೀ ಕಾಮಿಡಿ ರೂಪವಾಗಿ ಮಾಡ್ರೆ ಜನಕ್ಕೆ ಚಂದ ಕಾಣ್ತೈತಿ. ನೀ ಸೀರಿಯಸ್ ಆಗಿ ಮಾಡ್ರೆ ಅದು ಚಂದ ಕಾಣೋದಿಲ್ಲ,
ನೀ ಜನಕ್ಕೆ ಒಂದ್ ಏನೋ ಒಂದು ಮೆಚ್ಚುಗೋಕಾಗಿ ಮಾಡತಿ, ಒಂದ್ ಯಾವ್ದಕ್ಕೋ ಕಂಟೆಂಟ್ಗಾಗಿ ಮಾಡತಿ, ನೀ ಏನೋ ಒಂದು ಅವ್ರನ್ನ ಹೊಲಸೋದಕ್ಕಾಗಿ ಮಾಡತಿ ಅಂತ ನನ್ನ ಅನಿಸಿಕೆ. ನಿಮ್ಗೇನ್ ಅನ್ಸುತ್ತೆ, ಗಿಲ್ಲಿ ಕಾಮಿಡಿಯಾಗೆ ಮಾಡ್ತಾರಾ ಸೀರಿಯಸ್ ಆಗಿ ಮಾಡ್ತಾರಾ? ನನಗೆ ಸೀರಿಯಸ್ ಆಗಿ ಮಾಡ್ತಾನೆ ಅದನ್ನ. ಓಕೆ ಓಕೆ. ಏನ್ ಹಂಗ ಅನ್ಸುತ್ತೆ ಸೀರಿಯಸ್ ಆಗಿ ಮಾಡ್ತಾರೆ ಅಂತ? 2 ದಿನ ಇದ್ದೀನ್ರಿ ಅವ್ನು ನೋಡಿ, 2 ದಿನ ಇದ್ದೀನ್ರಿ. ಯಾವಾಗೂ ಬರೋದ್ ನಾವು ಲಾಸ್ಟ್ ಬರ ಹೋಗಿ ಫಸ್ಟ್ ಬಂದ್ ಕುಂತಿದ್ದ, ಸ್ಟೋರ್ ರೂಮ್ ಯಾರು ಒಮ್ಮೆ ಹೋಗೋದ್ ನಾವು ಓಡಾಡಿ ಹೋಗ್ತಿದ್ದ. ಯಾರ ಚಟುವಟಿಕೆ ಇದ್ದಾಗ ಆಯ್ತು ಒಂದ್ ಸೌಂಡ್ ಮಾಡ್ರ ಅವ ಸೌಂಡ್ ಮಾಡವ ಹೆಚ್ಚ. ಈಗ ಯಾರ ಸೌಂಡ್ ಮಾಡ್ರಿ ಅಂದ್ರ ಯಾರು ಮಾಯ ಮಾಡಬೇಡ್ರಿ. ಬಿಗ್ ಬಾಸ್ ಮಾತಾಡಿದಾಗ ಅವ ಕಿರಿಕಿರಿ ಮಾಡವ, ಯಾರು ಮಾತಾಡ್ಬೇಡ್ರಿ. ಇದಷ್ಟು ಇದ ಅವ್ ಮಾಡ್ಬೇಕಾಗಿತ್ತು. ಇದನ್ನು ಅವ್ ಕಂಟಿನ್ಯೂ ಮಾಡ್ಬೇಕಾಗಿತ್ತು. ಇಲ್ಲಿ ನನಗ್ ಅಲ್ಲಿ ಹೆಂಗಿರೋದ ಇಲ್ಲಿ ಹೆಂಗಿರೋದ ನನಗ್ ಬೇಕು. ಓಕೆ, ಮನೆಯವ್ರು ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ ಅನ್ಸುತ್ತಾ ನಿಮಗೆ? ಅಂದ್ರೆ ಗಿಲ್ಲಿ ಈಗ ಕಾಮಿಡಿಯಿಂದ ಆಲ್ ಆಫ್ ಅ ಸಡನ್ ಹಿಂಗ್ ಸೀರಿಯಸ್ ಆಗ್ಬಿಟ್ಟು ಕ್ಯಾಪ್ಟನ್ ಆಗಿದ್ದೀನಿ ಅಂತೇಳಿ ಸೀರಿಯಸ್ ಆಗಿರೋದನ್ನ ಮನೆಯವ್ರು ಅಕ್ಸೆಪ್ಟ್ ಮಾಡ್ಕೊಂತಾರೆ, ಒಪ್ಕೊಂತಾರೆ ಅನ್ಸುತ್ತಾ ನಿಮಗೆ? ಒಪ್ಕೋತಾರೆ ಅದನ್ನ. ನೆಕ್ಸ್ಟ್ ಎಪಿಸೋಡ್ ಗೊತ್ತಾಗುತ್ತೆ, ಹೇಳ್ತಾರ ಅವ್ರು ಪ್ರತಿಯೊಬ್ರು. ನಾ ಇದ್ದೇನೆ, ನಾನು ಹೇಳ್ತೀನಿ. ಯಾಕಂದ್ರೆ ಇವತ್ತಿನ ಪ್ರೊಮೋದಲ್ಲೇನೆ ಗಿಲ್ಲಿಯವ್ರಿಗೆ ಅಶ್ವಿನಿಯವ್ರಿಗೆ ಒಂದ್ ದೊಡ್ಡ ಗಲಾಟೆ ಆಗಿದೆ. ಪ್ರೊಮೋ ಬಿಟ್ಟಿದ್ದಾರೆ, ಗಿಲ್ಲಿಯವ್ರು ಅಶ್ವಿನಿಗೆ ಏನೋ ಕೆಲಸ ಮಾಡು ಅಂತ ಹೇಳ್ತಾರೆ, ಅಶ್ವಿನಿ ಅವ್ರು ಆಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಮತ್ತೆ ಅಶ್ವಿನಿ ಮಧ್ಯೆ ಒಂದ್ ದೊಡ್ಡ ಗಲಾಟೆ ಆಗಿದೆ. ಸೊ ನಿಮಗೆ ಅನ್ಸುತ್ತಾ ಮನೆಯವರು ಗಿಲ್ಲಿ ಕ್ಯಾಪ್ಟನ್ಸಿನ ಒಪ್ಕೊಂತಾರೆ? ಅಂದ್ರೆ ಗಿಲ್ಲಿ ಹೆಂಗೆ ಕಾಟ ಕೊಡ್ತಾ ಇದ್ರು ನಾವು ಹಂಗೆ ಗಿಲ್ಲಿ ಕಾಟ ಕೊಡ್ಬೇಕು ಅಂತ ಏನಾದ್ರು ಅನ್ಕೊಂತಾರ? ಅದನ್ನ ಅರ್ಥ ಮಾಡ್ಕೋಬೇಕಾಗಿತ್ತು ನಾವು. ನಮ್ದು ಒಂದು ಕ್ಯಾಪ್ಟನ್ಸಿ ಇದ್ದಾಗ ಹೇಳಿದ ಮಾತ್ರ ನೀನು ಸಡನ್ಲಿ ಒಪ್ಕೋದಿ ಅಂದ್ರೆ ನಿನ್ನ ಕಷ್ಟ ನಮಗೂ ಬರ್ತಿರ್ಕಿಲ್ಲ, ನಮ್ ಕಷ್ಟ ನಿನಗೂ ಬರ್ತಿರ್ಕಿಲ್ಲ. ಯಾಕಂದ್ರೆ ಅದು ಕಾಡ್ಸೋದು ಒಂದು ಮಿತಿ ಇರ್ತೈತಿ ಒಂದ. ಯಾಕಂದ್ರೆ ಒಂದು ಮನುಷ್ಯ ಎಷ್ಟು ಸರಿ ಹೇಳ್ಸ್ಕೋಬೇಕು? 1 ಸಲ 2 ಸಲ 3 ಸಲ 10 ಸಲ ಹೇಳ್ಸ್ಕೋ ಮನುಷ್ಯನ ಅಲ್ಲ. ಕಾಮಿಡಿ ಮಾಡ್ರೂ ಅದು ಎಷ್ಟು ತಕ್ಕಂತಿನೇ ಮಾಡ್ಬೇಕು. ಒಬ್ರು ಮನುಷ್ಯಾಗ ಹರ್ಟ್ ಹೋಗೋಂಗ, ಅವ್ನ ಮನಸ್ಸಿಗೆ ನೋವು ಹೋಗೋಂಗ, ಅವ್ನ ವ್ಯಕ್ತಿತ್ವ ಹೊರಗೆ ಹಾಕಿ ಮಾತಾಡಿ ಒಬ್ಬನ ಕೀಳಾಗಿ ಅವ್ನ ಕಾಲು ಜಗುವಂತ ತಳಗ ಹಾಕಿ ತುಳಿಯುವಂತಾದ ಕಾಮಿಡಿ ಮಾಡಬಾರ್ದು ನನ್ನ ಉದ್ದೇಶ. ಅದರಿಂದ ನಾನು ಎಷ್ಟು ಪಾಪ ರಘು ಸರ್ಗೆ ಇದನ್ನಾಗೈತಿ, ಅವ್ ಕೂಡಿದಾರ ಅನ್ನೊಂದು ಪ್ಲಸ್ ಆಗೈತಿ ಅನ್ನೋಕಿರ್ತನು ಅವ್ರನ್ನ ತಳಗ ಹಾಕಿ ಮಾತಾಡೋದ, ಅವ್ರನ್ನ ಕೀಳಾಗಿ ತೋರ್ಸುದ ನನಗೆ ಭಾಳ ನೋವು ಅನಿಸ್ತದೆ. ನನಗೆ ಒಂಥರ ಕೆಟ್ಟ ಅನಿಸ್ತತಿ. ಯಾಕೆ ಹೋಗಿಲ್ಲಿ ನೀ ಮಾಡು ಕಾಮಿಡಿ, ನಿನ್ನದೇ ಆದ ಟ್ಯಾಲೆಂಟ್ ತೋರಿಸು. ಒಬ್ಬ ವ್ಯಕ್ತಿನ ತಗೊಂಡು ಕೀಳಾಗಿ ಮಾತಾಡಿ ಅವ್ನು ಯೂಸ್ ಮಾಡ್ಕೊಂಡು ನೀನು ನಗಿಸುವಂಥದ್ದು ಕಾಮಿಡಿ ಅಲ್ಲದ. ಯಾಕಂದ್ರೆ ಅವಂದೇ ಅದೊಂದು ಬೆಲೆ ಇರ್ತೈತಿ, ಅವಂದೇ ಅದೊಂದು ವ್ಯಕ್ತಿತ್ವ ಇರ್ತೈತಿ, ಅವಂದೇ ಅದೊಂದು ಹೊರಗೆ ಜನ ಇರ್ತೈತಿ, ಅವಂದೇ ಅದ್ ನೋಡೋ ಒಂದು ಫಾಲೋಸ್ ಇರ್ತಾರೆ. ಅವ್ನ ಬಗ್ಗೆ ಅನ್ಕೋಬಾರ್ದು. ಹೌದು ರಘು ಸರ್ ಎಷ್ಟು ಮಳ್ಳ ಅವ್ನ ಕಡೆ ಅನ್ಸ್ಕೋತಾನ ಅನ್ನೋದು ಪಾಪ ಅವ್ರಿಗೆ ಕೊಡಬೇಡ. ನಿನ್ನದೇ ಆದ ಸ್ವಂತ ಮಾಡು, ನಿನ್ನದೇ ಆದ ಒಂದು ಸ್ವಂತ ಕುಣಿದು ತೋರಿಸು, ಅಲ್ಲಿ ನಿಂತು ಒಂದು ಕಾಮಿಡಿ ಮಾಡಿ ತೋರಿಸು. ಇನ್ನೊಬ್ರನ್ನ ಕಾಲ್ ಎಳ್ದ ಒಬ್ರನ್ನ ಕೀಳಾಗಿ ಮಾಡಿ ಕಾಮಿಡಿ ಅದ. ಕಾಮಿಡಿ ಅನ್ನಂಗಿಲ್ಲ, ನಿನ್ನ ವ್ಯಕ್ತಿತ್ವನೂ ಅಲ್ಲ ನಂದು ಅನಿಸಿಕೆ. ಓಕೆ, ಆದ್ರೆ ಕೆಲವೊಂದ್ಸತಿ ಏನಾಗುತ್ತೆ, ಗಿಲ್ಲಿಯವ್ರು ಮಾಡೋ ಕಾಮಿಡಿಗೆ ಮನೆಯವರು ಎಲ್ಲರೂ ಕೂತ್ಕೊಂಡು ನಗ್ತಾ ಇರ್ತಾರೆ. ಅವಾಗ ಅಂದ್ರೆ ಯಾರು ಹೇಳೋದಿಲ್ವಾ ಗಿಲ್ಲಿಗೆ ಇಲ್ಲ ನಿನ್ಗೆ ಈ ತರ ಮಾಡ್ಬೇಡ ಅಂತ? ಯಾಕಂದ್ರೆ ಅವ್ರು ಕಾಮಿಡಿ ಮಾಡಿದಾಗ ನಕ್ಬಿಟ್ಟು ಆಮೇಲೆ ಗಿಲ್ಲಿ ಕಾಮಿಡಿ ಮಾಡ್ತಾ ಇರೋದು ಹರ್ಟ್ ಆಗ್ತಿದೆ ಅಂತ ಹೇಳ್ತಾರೆ ಕೆಲವರು. ಮನೆಯಿಂದ ಹೊರಗೆ ಬಂದಿರೋರು ಆಗಿರ್ಬೋದು ಅಥವಾ ಮನೆ ಒಳಗಡೆ ಇರೋರು ಆಗಿರ್ಬೋದು. ಅದನ್ನ ಗಿಲ್ಲಿಗೆ ಅಲ್ಲೇ ಹೇಳಕ್ ಟ್ರೈ ಮಾಡಲ್ವಾ ಯಾರು ಅಂತ? ಎಲ್ಲರೂ ಹೇಳ್ತಾರೆ ಮ್ಯಾಮ್, ಎಲ್ಲರೂ ಹೇಳ್ತಾರ. ಆದ್ರೆ ಅವ್ ಅಷ್ಟು ಇದನ್ನ ತಗೋಂಗಿಲ್ಲ ತಲೆಯಾಗ. ಕೆಲವೊಂದಿಷ್ಟು ದಿನ ಸ್ಟಾಪ್ ಮಾಡ್ಯಾರ. ಅವ್ರು ಕಾಮಿಡಿ ಮಾಡಿಸುವಂಗಿಲ್ಲ, ನಾವು ಮಾಡೋಂಗಿಲ್ಲ. ನಮಗೆ ಕಾಮಿಡಿ ಮಾಡಂಗಿಲ್ಲ ಮ್ಯಾಮ್, ನಮ್ಮ ಸನಿಕ್ ಬರಂಗಿಲ್ಲ, ನಮ್ಗೆ ನಡೆಯಂಗಿಲ್ಲ. ನಾವು ಡೈರೆಕ್ಟ್ ಹೇಳಿಬಿಡಿದ್ರೆ ನಮ್ಗೆ ನಡೆಯಂಗ, ನೀ ಯಾರಿಗೆ ಮಾಡ್ತೀವಿ ಮಾಡ್ಕೊ, ನಮ್ಗೆ ನಡೆಯಂಗಿಲ್ಲ, ಮಾಡಿಸ್ಕೊಂಗಿಲ್ಲ, ಮಾಡಂಗಿಲ್ಲ. ನಮಗೆ ಹಿಂಗೆ ಸ್ಪಷ್ಟನೆ ಇರ್ತದಂದ. ಮತ್ತು ಆನಂತರ ಅವ್ರಿಗೆ ನನಗೆ ಅಷ್ಟ ಇಷ್ಟನ್ನು ಇದನ್ನ ಇದ್ರಿಕಿಲ್ಲ, ಅಷ್ಟ ಒಂದು ಬೇಕು ಬೇಡ ಅಷ್ಟ ಅಷ್ಟ. ಅವ್ರಿಗೆ ನಮ್ಗೆ ಕನೆಕ್ಟ್ ಇದ್ರಿಕಿಲ್ಲ. ಅವ್ನ ಲೋಕದಾಗ ನಾವಿದ್ದ, ನಮ್ಮ ಲೋಕದಾಗ ನಾವಿದ್ದು. ಮತ್ತು ಆನಂತರ ಮನೆಯವ್ರಿಗೆಲ್ಲ ಎಷ್ಟ ಆಕೈತಿ ಅಂದ್ರೆ ನಾನು ಕೂಡಿ ನಕ್ಕದನು, ನಗುವಂಥ ವಿಷಯಕ್ಕೆ ನಗುವಂಥ ವಿಷಯಕ್ಕೆ ನಕ್ಕಿಲ್ರಿ. ನನಗೆ ಮನಸ್ಸಿಗೆ ನೋವು ಆಗುವಂಥದ್ದಿತ್ತಂದ್ರೆ ನಾನು ನಕ್ಕಿಲ್ಲ. ಅವ್ರು ಇನ್ನೊಬ್ರು ಕಾಮಿಡಿ ನೋಡಿ ನಗ್ತಾರಂದ್ರೆ ಒಂದು ಸ್ವಲ್ಪ ಬೇಜಾರಾಕಿತ್ತು. ನಾವು ನಕ್ಕದು, ಎಲ್ಲರೂ ನಕ್ಕದಾರ ಮನೆಯವ್ರೆಲ್ಲ. ಆದರೂ ಒಂಥರ ಮನಸ್ಸಿಗೆ ಯಾರನ್ನಾರು ಒಬ್ರು ಕಾಲು ಎಳೆದು ಅವ್ರು ತುಳಿತ ಥರ ಮಾತಾಡ್ತದಂದ್ರೆ ನಂಗೆ ನಗಾಕ ಇಷ್ಟ ಆಗಿರ್ತಿಲ್ಲ. ಯಾಕಂದ್ರೆ ಹೊರಗೆ ಅವ್ರದೇ ಒಂದು ಜನ ಇರ್ತೈತಿ, ಅವ್ರದ್ದು ಒಂದು ಥಿಯೇಟರ್ಸ್ ಇರ್ತೈತಿ. ಆ ಥಿಯೇಟರ್ಸ್ ಹಾ ಮಾಡ್ದಂಗೆ ಆಕೈತೆ. ನೋಡಪ್ಪ ಮಾಡು ಕೂಡಿ ನಕ್ಕ ಅನ್ನೋದು. ಇನ್ನ ಈ ಸಲ ಫ್ಯಾಮಿಲಿ ರೌಂಡ್ ಇತ್ತು ಈ ವಾರ. ಬಂದಿರೋ ಫ್ಯಾಮಿಲಿಗಳೆಲ್ಲಾನು ಮೋಸ್ಟ್ ಆಫ್ ದಿ ಜನ ಗಿಲ್ಲಿಗೆನೆ ವೋಟ್ ಹಾಕ್ತಾರೆ ಕ್ಯಾಪ್ಟನ್ ಆಗ್ಬೇಕು ಅಂತ ಹೇಳಿ. ಅಂಡ್ ಗಿಲ್ಲಿ ನಮಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಅವಾಗ ಬೇರೆ ಕಂಟೆಸ್ಟೆಂಟ್ಗಳ ರಿಯಾಕ್ಷನ್ ಎಲ್ಲ ಹೆಂಗಿತ್ತು ಅಂತ? ಬೇರೆ ಕಂಟೆಸ್ಟ್ ಅಂದ್ರೆ ಎಲ್ಲರಿಗೂ ಖುಷಿ ಇತ್ತು. ಅದೇನು ಯಾರಿಗೇನು ಮೈನಸ್ ಇದ್ರಿಕಿಲ್ಲ, ಎಲ್ಲರಿಗೂ ಒಳ್ಳೇದತ್ತು ಬಿಡು. ಆಗಲೇ ಅನ್ನೋದು ಖುಷಿನೂ ಇತ್ತು, ನಂದು ಹಿಡ್ಕೊಂಡು ಹೇಳಕತ್ತೀನಿ. ಆದ್ರೆ ಇವ ಪ್ರತಿಯೊಬ್ರು ಕ್ಯಾಪ್ಟನ್ ಆದಾಗ ವೈಸ್ ಕ್ಯಾಪ್ಟನ್ ಅಂತೇಳಿ ಕಿಸಿಂದ ಜನಕ್ಕೆ ಅದೊಂದು ಎಲ್ಲ ಜನಕ್ಕಾಗಲಿ ಒಂದು ಇದಕ್ಕೆ ಈ ಫ್ಯಾಮಿಲಿದವ್ರು ಬಂದ್ರೆ ಅವ್ರಿಗೆ ಅಂತ ಮೈಂಡ್ ಕೂತಿತ್ತು. ಎಲ್ಲರಿಗೂ ಕ್ಯಾಪ್ಟನ್ ಆದಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬರೋದಾ, ಕ್ಯಾಪ್ಟನ್ಸಿ ರೂಮಿಗೆ ಹೋಗೋದಾ, ಅದನ್ನ ಇಡೋದಾ. ನಾ ವೈಸ್ ಕ್ಯಾಪ್ಟನ್ ಅಂತ ಹೇಳಿಸಿಂದ ರಘು ಸರ್ ಆಯಿತು, ನನಗಾಯ್ತು, ಧನುಷ್ಗಾಯ್ತು, ಪ್ರತಿಯೊಬ್ಬರಿಗೂ ಎಲ್ಲರೂ ಕ್ಯಾಪ್ಟನ್ ಆದವ್ರಿಗೆ ಹಿಂದೋಕಿದ್ದ. ಅದೊಂದು ಜನ ಅವ್ರಿಗೆ ಪ್ಲಸ್ ಆಯ್ತದ. ಹೌದು. ಮತ್ತು ಆ ನಂತರ ಕ್ಯಾಪ್ಟನ್ಸಿ ಇವ್ ಕಾಡಿಸುವಂತ ಜನಕ್ಕೆ ನಮ್ಮ ಕ್ಯಾಪ್ಟನ್ಸಿ ಆದಾಗ ನಮ್ಗೆ ಕಾಡಿಸ್ಯಾನ್ರಲ್ಲ ಭಾಳ. ಸರಿಯಾಗಿ ಕೆಲಸ ಮಾಡ್ತಿರ್ಕಿಲ್ಲ, ಸರಿಯಾಗಿ ಹೇಳಿದ ಒಂದು ಮಾತಿಗೆ ಮಾಡ್ತಿರ್ಕಿಲ್ಲ, ಇಟ್ಟು ಕಾಡಿಸುದ. ಇವ್ ಕ್ಯಾಪ್ಟನ್ಸಿ ಆದಾಗ ಹೆಂಗೆ ಮಾಡ್ತಾನೋ, ಎಲ್ಲಾರು ಹೆಂಗೆ ಕಂಟ್ರೋಲ್ದಾಗ ಇಟ್ಕೋತಾನ ಅನ್ನೋದು ಅವ್ರಿಗೂ ಒಂದು ಕುತೂಹಲ ಇತ್ತು. ಮತ್ತೆ ಕ್ಯಾಪ್ಟನ್ಸಿನೂ ಒಮ್ಮೆ ಆಗಿರ್ಕಿಲ್ಲ, ಗಿಲ್ಲಿ ಆಗ್ಲಿ ಅನ್ನೋದು ಒಂದು ಇದನ್ನಿತ್ತು.
ಇಷ್ಟ ಹಂಗಾಗಿ ಸೆಲೆಕ್ಟ್ ಮಾಡಿದ್ರು. ಹಂಗಾಗಿ ಓಕೆ, ನೆಕ್ಸ್ಟ್ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ ನಿಮಗೆ? ಏನ್ ನನಗೆ ಹೇಳಕ್ ಬರೋದಿಲ್ಲ ಮ್ಯಾಮ್. ಬೇಕಾದ್ರೆ ರಘು ಸರ್ ಬೇಕಾದ್ರೆ ಧನುಷನ ಹಾಕಿರ್ಬೇಕು ಅನ್ಸುತ್ತೆ ಪಾಪ. ಯಾಕಳು ಇಂಥವ್ರು ನಾವ ಸ್ಟ್ರಾಂಗ್ ಫಿಸಿಕಲ್ ಆಡೋ ನಾವು ಹೊರಗೆ ಬಂದು ಇನ್ನು ಮತ್ತೆ ಅವ್ರ ಫಿಸಿಕಲ್ ಆಡೋ ಆಮೇಲೆ ಅವ್ರನ್ನ ಹೊರಗೆ ಬಿಡ್ಕೋತಾನೆ. ಆಮೇಲೆ ಇವರ ಇನ್ನು ಸ್ಟ್ರಾಂಗ್ ಇವರೇನ ಧನುಷ್ ಒಬ್ಬ ಮತ್ತೆ ರಘು ಸರ್ ಒಬ್ಬ, ಇನ್ನು ಉಳ್ಕಾದ್ರ ಇಟ್ಕೋದಿರ್ಬೇಕು. ಅದ್ರಾಗ ಯಾರು ಏನ್ ಮಾಡ್ತಾರೆ ಆಮೇಲೆ. ಓಕೆ, ನಿಮ್ಗೆ ಯಾರು ವಿನ್ ಆಗ್ಬೇಕು ಅನ್ಸುತ್ತೆ ಬಿಗ್ ಬಾಸ್? ಅಂದ್ರೆ ನಿಮಗೆ ಅನ್ಸೋದು ಯಾರು ಆಗ್ಬಹುದು ಬೇರೆ, ನಿಮಗೆ ಯಾರು ವಿನ್ ಆದ್ರೆ ಇಷ್ಟ ಆಗತ್ತೆ? ನನ್ನ ಪ್ರಕಾರ ನಾ ಇದ್ದೀನಿ ಅಂದ್ರೆ ನನಗ ಅಂತೀನಿ, ಇನ್ನೊಬ್ರನ್ನ ಬಿಟ್ಕೊಡಕ್ ಇಷ್ಟಪಡ್ತಿರ್ಕಿಲ್ಲ. ಯಾಕಂದ್ರೆ ನಾ ಯಾರಿಗೇನು ಕಡಿಮೆ ಈಗ ನೀವು ಹೊರಗೆ ಬಂದಿದ್ದೀರಿ, ಒಳಗಡೆ ಇರೋರಲ್ಲಿ ಯಾರು? ಒಳಗಿಡೋರ ಬಗ್ಗೆ ಅದನ್ನು ಹೇಳಕ್ ನನಗೆ ಇಷ್ಟ ಆಗೋತ್ರಿ. ಅದು ನಾ ಹೇಳ್ತೀನಂದ್ರೆ ಇಲ್ಲಿ ಅಂದ್ರೂ ಹೇಳಕ್ ಇಷ್ಟ ಆಗೋತ್ರಿ. ನಾ ಸಲೀಸಾಗಿ ಯಾರಿಗೆ ಹಾಕಾರತ್ ನಾ ಹೆಂಗೆ ಹೇಳ್ರಿ ಇಲ್ಲಿ, ಅದನ್ನು ನನಗೆ ಕುತೂಹಲನ ಐತ್ರಿ. ಅದು ಇದನ್ನ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ? ಕನ್ಫ್ಯೂಷನ್ ಇಲ್ಲ ನನಗೆ. ನಾ ಇದ್ದೀನಂದ್ರೆ ನಾನು ಹಾಕಿನ ನನಗೆ ಗ್ಯಾರಂಟಿ ಇತ್ತು. ಸೆಕೆಂಡ್ ಯಾರ ಥರ್ಡ್ ಯಾರ ಅದ್ರೊಳಗೆ ಫೈಟ್ ಮಾಡತ್ತಾರ ಅವ್ರ, ಆದ್ರೆ ಇವ್ರು ಹಾಕಾರು ಅವ್ರು ಹಾಕಾರು ನನಗೆ ಗ್ಯಾರಂಟಿನೂ ಕೊಡಕ್ ಬರೋದಿಲ್ಲ. ಯಾಕಂದ್ರೆ ಆಟ ಒಂದೇ ತರ ಇರೋದಿಲ್ಲ, ಯಾರು ಹೆಂಗೆ ಆಡ್ಕೊತ ಹೋಗ್ತಾರೋ ಅವ್ರ ಮೇಲಿಂದ ಇರ್ತೈತೆ ಇಲ್ಲಿ. ಓಕೆ ಓಕೆ ಸರ್, ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ ಒಂದು ರ್ಯಾಪಿಡ್ ಫೈರ್. ಏನಂದ್ರೆ ನಾನು ನಿಮ್ ಜೊತೆ ಇದ್ದಿದ್ದ ಕಂಟೆಸ್ಟೆಂಟ್ಗಳು ಒಬ್ರೊಬ್ರೆ ಹೆಸರು ಹೇಳ್ತೀನಿ, ಅವ್ರನ್ನ ನೀವು ಈ ಉತ್ತರ ಕರ್ನಾಟಕದ ಈ ಪದಾರ್ಥಗಳೇನಿರ್ತಾವ ತಿಂಡಿಗಳು ಅದಕ್ಕೆ ಕಂಪೇರ್ ಮಾಡಬೇಕು. ಅಂದ್ರೆ ಇವರು ಜೋಳದ ರೊಟ್ಟಿ, ಇವರು ಸಜ್ಜಿಗೆ ರೊಟ್ಟಿ, ಇಲ್ಲ ಇವರು ಚಟ್ನಿ ಪುಡಿ, ಈ ತರ ನಿಮ್ಗೆ ಯಾರು ಅನ್ಸುತ್ತೆ ಅವ್ರಿಗೆ ನನ್ನ ಹೆಸರು ಹೇಳ್ತೀನಿ, ಅದಕ್ಕೆ ಯಾರು ಅನ್ಸುತ್ತೆ ನಿಮ್ಗೆ ಅವ್ರು ಕಂಪೇರ್ ಮಾಡ್ಬೇಕು ನೀವು. ಸರಿ, ಫಸ್ಟ್ ಕರಿಬಸಪ್ಪ. ಕರಿಬಸಪ್ಪ ಅವ್ನೇನು ಕಂಪೇರ್ ಮಾಡಕ್ಕೆ ಹೋಗ್ರಿ ಅವ್ರು. ಯಾಕಂದ್ರೆ ಅವ್ರು ಜಿಮ್ ಬಾಡಿರೋ ಅವ್ರದ ಯಾವ ತಿಂತಾರು, ಏನು ಮಾಡ್ತಾರೋ, ಏನು ಬೇದಾರು ಅನ್ನೋದು ನಾನು ಕನ್ಫ್ಯೂಸ್ ಆಗಿರೋದು ಸ್ವಲ್ಪ. ನೆಕ್ಸ್ಟ್ ಈಗಿಂದ ಅವ್ರನ್ನ ಕೇಳ್ರಿ. ಓಕೆ ಸರಿ, ಅಮಿತ್. ಅಂದ್ರೆ ಇಲ್ಲ, ಎಲ್ರಿಗೂ ಕೇಳ್ತೀವಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ಅದನ್ನ ಒಂದು ವರ್ಡಲ್ಲಿ ಹೇಳಿದ್ರು ಸಾಕು, ಒಂದು ಪದದಲ್ಲಿ ಹೇಳಿದ್ರು ಸಾಕು ನೀವು. ಅಮಿತ್ ಸ್ವೀಟು ಖಾರ ಎರಡದಲ್ರಿ. ಓಕೆ, ಕಾಕ್ರೋಚ್ ಸುದಿ. ಮೆಣಸಿನ್ಕಾಯಿ. ಕಾವ್ಯ. ಕಾವ್ಯ ಕಾವ್ಯ ಇವೆಲ್ಲ ಇವ್ರು ಯಾವ ಹೊರಸೂನು ಹೋಲಿಕೆನೂ ಇಲ್ರಿ ಇವ್ರು. ನೋಡ್ರಿ, ತಿಂಡಿ ಪದಾರ್ಥಗಳು ನೆನ್ಪು ಮಾಡ್ಕೊಡ್ರಿ, ಅದೇದೈತಿ. ಅವರು ಸ್ವೀಟ್ ಅಲ್ಲೋ ಖಾರ ಅಲ್ಲ, ಎರಡು ಮಧ್ಯ. ಓಕೆ, ಗಿಲ್ಲಿ. ತಿನ್ನು ಪದಾರ್ಥ. ಹಸಿ ಖಾರ. ಓಕೆ, ಜಾನ್ವಿ. ಅವಳು ಹಸಿ ಖಾರ ರೀ. ಅಶ್ವಿನಿ ಗೌಡ. ಅವಳು ಎರಡು, ಇದು ಖಾರನು ಇದು ಸ್ವೀಟು. ಸ್ವೀಟ್ ಎರಡು. ಅಶ್ವಿನಿ SN. ಅಭಿಷೇಕ್ ಜಂಟಿಯಾಗಿದ್ರು ಅವಳು ಒಂಥರ ಖಾರ ರೀ. ಅಭಿಷೇಕ್. ಅಭಿಷೇಕ್ ನಿಮ್ ದೋಸ್ತ? ಅವನು ಎರಡು ತಾನ್ರಿ. ಓಕೆ, ಖಾರ ಸ್ವೀಟು. ಧನುಷ್. ಅವನ್ರ ಸ್ವೀಟ್ ರೀ. ಸ್ವೀಟ್. ಧ್ರುವಂತ್. ಎರಡು ರೀ, ಖಾರ ಸ್ವೀಟು. ಓಕೆ, ರಕ್ಷಿತಾ. ಅವಳಂತಿ ಖಾರನ ರೀ. ಯಾವ ಖಾರ? ಪಟಾಕಿ ಖಾರ ರೀ. ಬಾಯಾಗಿಟ್ರೆ ಮೆಣಸಿನ್ಕಾಯಿ ಇಡು ತರಕಿಲ್ದಾನೆ ಚಗಲ ಚಲೋ ನಿಲ್ಲಂಗಿಲ್ಲ ನೀ ಜಾಗದ ಮೇಲೆ ಪಟ 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 ಖಾರ ಇದಕ್ಕೆ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ನೀರು ಕೊಡಿ ಅಂದಂಗ್ರಿ. ಮಲ್ಲಮ್ಮ. ಅವಳೊಂಥರ ಮುಗ್ಧರಿ. ಸ್ವೀಟ್ ರೀ. ಸ್ವೀಟ್. ಯಾವ ಸ್ವೀಟ್? ಗುಲಾಬ್ ಜಾಮೂನ್. ಗುಲಾಬ್ ಜಾಮೂನ್. ಓಕೆ, ಮಂಜು ಭಾಷಿನಿ. ಎರಡು ಖಾರ ಸ್ವೀಟ್ ಎರಡು. ರಾಶಿಕಾ. ಅವಳು ಖಾರ ಸ್ವೀಟ್. ಓಕೆ, ಸ್ಪಂದನ. ಸ್ಪಂದನ ಸ್ವೀಟ್ ಅಂತೀನಿ. ಯಾವ ಸ್ವೀಟ್ ರೀ? ಒಂಥರ ಮೈಸೂರು ಪಾಕ್ ರೀ. ಮೈಸೂರು ಪಾಕ್. ಸತೀಶ್ ಕ್ಯಾಡಬಮ್ಸ್. ಅವ್ರು ಯಾವ್ದು ಅನ್ನೋದು ಅವ್ರು ಯಾವ್ದು ಹೋಲಿಕೆ ಮಾಡೋದು ತಿಳಿದಿಲ್ರಿ. ಭಾಳ ಕನ್ಫ್ಯೂಸ್ ಆಗತೈತೆ. ಸ್ವಲ್ಪ ಕನ್ಫ್ಯೂಸ್ ಐತಿ. ನೆಕ್ಸ್ಟ್ ಕ್ವೆಶ್ಚನ್. ಚಂದ್ರಪ್ರಭಾ. ಚಂದ್ರ ತರ ಸ್ವೀಟ್ ರೀ. ಯಾವ ಸ್ವೀಟ್? ಒಂಥರ ನಮ್ಮ ಬೆಳಗಾವ್ ಕುಂದಾದ್ರಿ, ಮನಸ್ಸು ಸ್ವಚ್ಛ ಇರೋದು. ಓಕೆ ಓಕೆ. ರಘು ಮ್ಯೂಟೆಂಟ್. ರಘು ಅಣ್ಣ ಅವ ಎರಡು ತರ ಬರ್ತಾನ್ರಿ. ಅವ ಇತ್ತ ಬಿಸಿ ರೊಟ್ಟಿಗೆ ಬರ್ತಾನ, ಕಟಕ ರೊಟ್ಟಿಗೆ ಬರ್ತಾನ್ರಿ. ಓಕೆ ಓಕೆ. ಟಾಸ್ಕ್ ಅಂತಾರ ಕಟಕ ರೊಟ್ಟಿ, ಮನೆ ಅಂದ್ರ ಬಿಸಿ ರೊಟ್ಟಿ. ಇದು ರಿಷಾ. ರಿಷಾ ಖಾರ ಸ್ವೀಟ್ ಎರಡು ರೀ. ಸೂರಜ್. ಸ್ವೀಟ್. ಯಾವ ಸ್ವೀಟ್?
ಶೇಂಗಾ ಚಿಕ್ಕರಿ. ಸರಿ ಸರಿ. ಮತ್ತೆ ಇವರು ರಜತ್ ರಜತೆ ಖಾರ ಸ್ವೀಟ್ ಎರಡೂ ರೀ ಅವರು. ಚೈತ್ರ ಅವರು ಖಾರ ಸ್ವೀಟ್ ಸೇಮ್. ಓಕೆ ರೀ. ಮತ್ತೆ ನೀವು ನೆಕ್ಸ್ಟ್ ಏನೆಲ್ಲ ಸಾಂಗ್ಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮಾಡಿ, ನಿಮ್ಗೆಲ್ಲ ಒಳ್ಳೇದೇ ಆಗ್ಲಿ. ನಿಮ್ ಜೊತೆ ಮಾತಾಡಿ ಬಹಳ ಖುಷಿ ಆಯ್ತು.